ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ವಂದನೆಗಳು. ಇದು ನಾಟಕದ ಸಮಯ. ಈ ಸೂರ್ಯ ಶಿಕಾರಿ ಬಗ್ಗೆ ನನಗೆಷ್ಟು ಹೇಳಿದರೂ ಕಡಿಮೆನೇ ಅನ್ನಿಸ್ತದೆ. ಯಾಕಂದರೆ ಈ ನಾಡಿನ ಪ್ರಖ್ಯಾತ ನಿರ್ದೇಶಕರು, ಪ್ರಖ್ಯಾತ ಕ್ಷೇತ್ರಗಳಲ್ಲಿ ವರ್ಷಾನುಗಟ್ಟಲೆ ಸುಮಾರು 1980ರ ದಶಕದಿಂದಲೂ ಎಂ ಬಿ ಪ್ರಕಾಶರಿಂದ ಹಿಡಿದು ಇದುವರೆಗೂ ಅನೇಕರು ಅದರ ನಿರ್ದೇಶನ ಮಾಡ್ಯಾರೆ, ಪ್ರದರ್ಶನ ಕಂಡಾರೆ. ಆದರೆ ಇತ್ತೀಚೆಗೆ ನನಗೆ ಈ ಧಾರವಾಡದೊಳಗೆ 2026 ಒಳಗೆ ಹುಲಗಪ್ಪ ಕಟ್ಟಿಮನಿಯವರ ನಿರ್ದೇಶನದೊಳಗೆ ಒಂದು ನಾಟಕದ ಪ್ರದರ್ಶನ ಅಲ್ಲಿ ನಡೀತು ವಿದ್ಯಾವೃತ್ತ ಸಂಘದ. ನೋಡೋ ಅವಕಾಶ ಸಿಕ್ತು. ಆವಾಗ ನಾನು ಏನು ಮಾಡಿದೆ, ಬೀದರ್ನೊಳಗೆ ನಾನು 1993 ಅಂದರೆ 1993 ನಿರ್ದೇಶನ ಮಾಡಿ ಕಲ್ಕತ್ತಾಗೆ ಸೆಲೆಕ್ಟ್ ಆಗಿ ಗ್ರಾಮೀಣ ರಂಗೋತ್ಸವೊಳಗೆ ಒಂದು ಶ್ರೇಷ್ಠ ನಾಟಕ ಅಂತ ಪ್ರಶಸ್ತಿ ಪಡೆದಂಥ ನಾಟಕ. ಅವತ್ತಿನ ನಾಟಕಕ್ಕೆ ನೋಡೋಕೆ ಬಂದವರು ಎಂತೆಂಥವ್ರು. ನನಗೆ ಇನ್ನೂ ಖುಷಿ ಇದೆ. ನೆಹರು ಮೈದಾನದೊಳಗೆ ಶಂಕರಯ್ಯ ಗಂಟೆ ಹಿಡ್ಕೊಂಡು, ಆಮೇಲೆ ಗುಲ್ಬರ್ಗಾದಿಂದ ಭಾಳ ಜನ ವಿಶೇಷವಾಗಿ ಅಲ್ಲಿ ನಾನು ಆ ನಾಟಕದಲ್ಲಿ ಮಾಡಿದಂಥ ಕೆಲವೊಂದು ಬದಲಾವಣೆಗಳನ್ನು ನೋಡಲಿಕ್ಕೇ ಬಂದಿದ್ದರು. ವಿದೂಷಕನ ಪಾತ್ರ ಸಿಂಗಲ್ ಇದ್ದದನ್ನು 3 ಮಾಡಿ ಹೆಂಗೆ ನಡೆಸ್ಯಾನಪ್ಪ, ಇವಾಗ ಏನು ಮಾಡ್ಯಾನ ಇವಾಗ ನೋಡೋಣ ಅಂಥೇಳಿ ಬಂದಂಥ ಆಸಕ್ತಿದಾಯಕರು. ಅವೆಲ್ಲವನ್ನ ಈ ವಿಡಿಯೋದೊಳಗೆ ನಾನು ಹಂಚ್ಕೊಂಡೆ. ಅಷ್ಟೇ ಅಲ್ಲದೆ ಈ ನಾಟಕದ ಬಗ್ಗೆ ಅನೇಕ ಸಾಮ್ಯಗಳು ಮತ್ತು ಅದು ಒಂದು ವಿವಿಧತೆಗಳನ್ನು ನಾವು ಕಾಣ್ತೀವಿ ಅಂತ ಹೇಳಿದೆ. ನಾನೇನಿಲ್ಲ, ಇದು ಭಾಗ 1 ಅದೇ ಬೀದರ್ನ ಈ ನಾಟಕ ಬೀದರ್ನ ಸೂರ್ಯ ಶಿಕಾರಿ. ಇದು ಭಾಗ 1. ಭಾಗ 2ರಲ್ಲಿ ಈಗ ಮುಂದೆ ಕೆಲವೇ ದಿನಗಳಲ್ಲಿ ಅದು ಬರ್ತದೆ. ಆವಾಗ ನಾನು ಅದನ್ನು ಸಾಕ್ಷಿ ಸಮೇತ ನಾನು ಚರ್ಚೆ ಮಾಡ್ತೀನಿ, ಇದು ತಮ್ಮೆದುರಿಗೆ ಇಡ್ತೀನಿ. ಒಂದು ಖುಷಿ ವಿಷಯ, ಆ ಟೈಮ್ನೊಳಗೆ ಇದಕ್ಕೆ ಪ್ರಶಸ್ತಿ ಸಿಕ್ಕ ಚಿಂದೋಡಿ ಅವರು ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಸಮುದಾಯ ಒಂದರಿಂದ ಮಾಲತಿ ಎನ್ನುವರು ಬಂದ ತಂಡ, ಅವರ ಜೊತೆಗೆ ಬಂದಂಥ ಒಂದು ತಂಡ ಇದನ್ನು ಆಯ್ಕೆ ಮಾಡಿತ್ತು ನಮ್ಮ ಸೂರ್ಯ ಶಿಕಾರಿ. ನಮಗೀಗ ಇಲ್ಲಿ ಮೊದಲೇ ಹೇಳಿಬಿಡ್ತೀನಿ, ಮೊದಲನೇ ನಾಟಕದಲ್ಲಿ ಮಹಾಶ್ವೇತೆಯ ಪಾತ್ರ ವಹಿಸಿದಂಥ ಪಾತ್ರ ಮುಂದೆ ಬರಲಿಲ್ಲ. ಯಾಕಂದರೆ ಅದು ಅನೇಕ ಕಾರಣಗಳು, ಅದನ್ನು ಕೂಡ ನಾನು ಭಾಗ 2 ನಾನು ಚರ್ಚೆ ಮಾಡ್ತೀನಿ. ದಯಮಾಡಿ ಈ ನಾಟಕ ನೋಡಿರಿ, ಈ ಭಾಗ ನೋಡಿರಿ, ನಿಮ್ಮ ಕಾಮೆಂಟ್ಸ್ ತಿಳಿಸ್ರಿ. ಅಷ್ಟೇ ಅಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿನೇ ನಾನು ಭಾಗ 2 ಕೂಡ ಕೆಲವೇ ದಿನಗಳಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ನಮಸ್ಕಾರ, ವಂದನೆ. ಈ ಸಂದರ್ಭದೊಳಗೆ ನನ್ನ ಈ ನಾಟಕದ ಜೊತೆ ಇದ್ದಂಥ ಅನೇಕ ಮಿತ್ರರು ನಮ್ಮ ನಡುವೆ ಇಲ್ಲ. ಅದಕ್ಕಾಗಿ ಈ ನಾಟಕವನ್ನು ಅವರಿಗೇ ಅರ್ಪಿಸ್ತೀನಿ. ನಾನು ಈ ಸೂರ್ಯ ಶಿಕಾರಿ ಯೂಟ್ಯೂಬ್ನಲ್ಲಿ ಏನು ಬರ್ತದಲ್ಲ, ಈ ನಾಟಕದ ಒಂದು ಸಮರ್ಪಣೆ ನನ್ನೆಲ್ಲ ಅಗಲಿದ ಮಿತ್ರರಿಗೆ. ಧನ್ಯವಾದ, ವಂದನೆ, ನಮಸ್ಕಾರ.
ನಮ್ಮಯ ರಸ, ಅಧಿಪತಿ ನಮ್ಮಯ ರಸ. ಹೆಂಡತಿ ಮಕ್ಕಳು ಮುಂದಿನ ಪೀಳಿಗೆ, ಹೆಂಡತಿ ಮಕ್ಕಳು ಮುಂದಿನ ಪೀಳಿಗೆ. ಎಲ್ಲಕ್ಕೂ ಒಡೆಯನು ಆರತ, ಎಲ್ಲಕ್ಕೂ ಒಡೆಯನು ಆರತ, ಎಲ್ಲಕ್ಕೂ ಒಡೆಯನು ಆರತ. ಅರಸನಾರ ಮನೆ ಮೆಟ್ಟಿಲು ನಾವು, ಸಾಲು ಸಾಲು ಕೊಲೆ ಕಂಬಗಳು, ಸಾಲು ಸಾಲು ಕೊಲೆ ಕಂಬಗಳು. ನಮ್ಮ ಕರಳಕ್ಕೆ ತೋರಣ ಕಟ್ಟಿ ರಕ್ತದವೋ ಗುಳಿಯಾಡುವರು, ರಕ್ತದವೋ ಗುಳಿಯಾಡುವರು. ಮಾರಾಟಕ್ಕಿದೆ ನಮ್ಮಯ ದೇಹ ಹಣವುಳ್ಳವರ ಸಂತೆಯಲ್ಲಿ, ಹಣವುಳ್ಳವರ ಸಂತೆಯಲ್ಲಿ. ಮನಸ್ಸು ಹೃದಯಗಳು ಮಣ್ಣನ್ನು ಸೇರಿವೆ, ಮನಸ್ಸು ಹೃದಯಗಳು ಮಣ್ಣನ್ನು ಸೇರಿ. ಅರಣ್ಯ ನ್ಯಾಯದ ಅಡಿಯಲ್ಲಿ, ಅರಣ್ಯ ನ್ಯಾಯದ ಅಡಿಯಲ್ಲಿ, ಅರಣ್ಯ ನ್ಯಾಯದ ಅಡಿಯಲ್ಲಿ. ಅರಸನಾರ ಮನೆ ಮೆಟ್ಟಿಲು ನಾವು, ಸಾಲು ಸಾಲು ಕೊಲೆ ಕಂಬಗಳು, ಸಾಲು ಸಾಲು ಕೊಲೆ ಕಂಬಗಳು. ನಮ್ಮ ಕರ್ಣಕಿಕ್ಕೆ ತೋರಣ ಕಟ್ಟಿ ರಕ್ತದವೋ ಕುಳಿಯಾಡುವರು, ರಕ್ತದವೋ ಕುಳಿಯಾಡುವರು. ಸುರ ಸುಂದರಿಯರ ಅಂಗವಾರಸ ಅಂಗುಲ ಅಂಗುಲ ಬೇಟೆಯಾಡಿದ, ಅಂಗುಲ ಅಂಗುಲ ಬೇಟೆಯಾಡಿದ. ಪ್ರಾಣಿ ಮನುಷ್ಯರ ಸೊಲ್ಲ ನಡಗಿಸಿ, ಪ್ರಾಣಿ ಮನುಷ್ಯರ ಸೊಲ್ಲ ನಡಗಿಸಿ. ಸೂರ್ಯ ಶಿಕಾರಿಗೆ ಬಕಿಯಾದ, ಸೂರ್ಯ ಶಿಕಾರಿಗೆ ಸಜ್ಜಾದ, ಸೂರ್ಯ ಶಿಕಾರಿಗೆ ಸಜ್ಜಾದ. ಅರಸನಾರ ಮನೆ ಮೆಟ್ಟಿಲು ನಾವು, ಸಾಲು ಸಾಲು ತೊರೆ ಕಂಬಗಳು, ಸಾಲು ಸಾಲು ತೊರೆ ಕಂಬಗಳು. ನಮ್ಮ ಕರ್ಣಕಿಸಿ ತೋರಣ ಕಟ್ಟಿ ರಕ್ತದವೋ ಕುಳಿಯಾಡುವರು, ರಕ್ತದವೋ ಕುಳಿಯಾಡುವರು, ರಕ್ತದವೋ ಕುಳಿಯಾಡುವರು, ರಕ್ತದವೋ ಕುಳಿಯಾಡುವರು, ರಕ್ತದವೋ ಕುಳಿಯಾಡುವರು. ಏನಿದೆಲ್ಲ? ನನ್ನನ್ನೇಕೆ ದೇವತನಾಗಿ ಮಾಡಿದೆವರಿ? ಮಹಾಪ್ರಭು, ಉಗ್ರಸೇನ ಕುಬೇರ ಮೊದಲಾದ ಅರಸರನ್ನು ರಣಾಂಗಣದಲ್ಲಿ ಸೆದೆಬಡಿದು ಸೂರ್ಯರೆನಿಸಿ ಅಯೋಧ್ಯೆಗೆ ಮರಳಿದಿರ. ತಮ್ಮ ಪಾದ ಕಮಲಗಳಲ್ಲಿ ಹೆಣೆ ಇಟ್ಟು ನಮಸ್ಕರಿಸಿ ನಾವು ಪುನೀತರಾದೆವು. ಹೇಳಿ ಹೇಳಿ. ಇಡೀ ಜೀವಮಾನವೆಲ್ಲ ಕಾದಾಡುತ್ತಾನೇ ಬಂದಿದ್ದೇನೆ. ಆದ್ರೆ ಮಂತ್ರಿಗಳೇ, ಇಂಥ ಅದ್ಧೂರಿ ಸ್ವಾಗತ ನನಗೆ ಸಿಕ್ಕಿರಲಿಲ್ಲ. ಮಂತ್ರಿಗಳೇ, ನೋಡಿದ್ರ ಆ ಹೆಣ್ಣು? ಯಾರವಳ ಸುಂದರವಾದ ಹೆಣ್ಣು? ಓಹೋ, ಆಕೆನಾ? ನಮ್ಮ ಆಸ್ಥಾನದ ನರ್ತಕಿ ಮಹಾಶ್ವೇತೆ. ಮಹಾಶ್ವೇತೆ ಅಷ್ಟೊಂದು ಸುಂದರಿಯೇ? ಯಜಮಾನ, ಅವಳನ್ನು ಸಂಧ್ಯಾರಮನ ಹತ್ರ ಕಳಿಸಿಕೊಡು. ಆಕೆ ನನ್ನ ಮನಸ್ಸಿಗೆ ಬಂದಿದ್ದಾರೆ. ದಿನಕ್ಕೊಂದು ಹೆಣ್ಣಾದರೂ ನಿನ್ನ ಮನಸ್ಸಿಗೆ ಹಾರವಾಗಿರಬಹುದು. ನಿನ್ನ ಮನಸ್ಸು ತೋಳದಂತಿದ್ದಿರಬೇಕು. ಹೌದೌದು, ಹಸಿದ ಮನಸ್ಸಿನ ಬಾಗಿಲನ್ನು ಎಂದೋ ತೆರೆದಿಟ್ಟಿದ್ದೇನೆ. ಅವರು ಬರಬಹುದು, ಬಂದವರು ಹೋಗಬಹುದು. ಹಾಗಾದರೆ ಹೆಂಗಸರು ನಿನಗೆ ಒಂದು ರಾತ್ರಿ ಕಾವು ಕೊಡುವ ಮಾಂಸದ ಮುದ್ದೆ ಮಾತ್ರ ಅಲ್ಲವೇ? ನಿಜ ನಿಜ. ದಿನದ ಕತ್ತಲಿನ ಭಾಗಗಳ
ಬಂಧಿಸಿ ಅಂದಗೆಡಿಸಿ ಬಿಸಾಡಿದ ನಂತರವೇ ಈ ದಂಡನಾಯಕ ಕಾಣುತ್ತಾನೆ. ಓಹೋ, ನಾನು ಕಚ್ಚಿ ರುಚಿ ನೋಡಿದ ಹಣ್ಣನ್ನು ಬೇರೆಯವರು ತಿಂದರೆ ನನಗಾಗ ತೃಪ್ತಿ. ಮಂತ್ರಿಗಳೇ, ಸೂರ್ಯವರ್ಮ ಗುಲಾಮರ ಹರಾಜದಿಂದ ಡಂಗುರ ಹಾಕ್ಸಿದ್ದ, ಏಕೆ ಯಾರು ಕಾಣುತ್ತಿಲ್ಲವೇ? ನನಗೊಬ್ಬ ಬಲಶಾಲಿ ಗುಲಾಮನು ಬೇಕಾಗಿದ್ದ. ಅಂದರೆ ಒಬ್ಬ ಹೆಂಗಸೆ? ಹೆಂಗಸಲ್ಲ, ನಿಜವಾಗಲೂ ನನಗೊಬ್ಬ ಬಲಶಾಲಿ ಗುಲಾಮನು ಬೇಕಾಗಿದ್ದಾನೆ. ಎತ್ತೊಬ್ಬ ಗುಲಾಮನನ್ನು ನಿನ್ನೆ ಕೊಂದು ಹಾಕಿದೆ. ಗುಲಾಮನ ಪ್ರಾಣ ತೆಗೆಯಲು ನಮಗೆ ಅಧಿಕಾರವಿಲ್ಲವಲ್ಲ? ಕೊಡು ಹಿಡಿದ ಪುಸ್ತಕಗಳಲ್ಲಿ ಮಾನವೀಯತೆ ಬರೆಯಲಾಗಿದೆ. ಅಂಥವುಗಳನ್ನು ಓದುವಂತ ಕೆಟ್ಟ ಹವ್ಯಾಸ ನನಗಿಲ್ಲ. ಮಂತ್ರಿಗಳೇ, ನಿನ್ನೆ ಒಳ್ಳೆ ಸುಂದರಿಯಾದ ಹೆಣ್ಣನ್ನು ಮೋಜಿಗಾಗಿ ಕರೆಸಿದ್ದು. ಆದ್ರೆ ನನ್ನ ಸಾರ್ಥಿ ಅವಳನ್ನೇ ಕಣ್ಣೆತ್ತಿ ನೋಡುವಂತ ಪೊಗರು ಮಾಡಿದ. ನಾನು ಒಬ್ಬರು ಮೂಡಿಸಿದ ಹೂವನ್ನು ಎಂದು ಮುಟ್ಟವನಲ್ಲ. ನಾನು ಬಿಸಾಕಿದ ನಂತರ ಅವನು ಆರಿಸಿಕೊಂಡು ತಿನ್ನಬಹುದಿತ್ತು. ಅವನ ಕೊಬ್ಬು ಸಹಿಸಲು ಅಸಾಧ್ಯವಾಗಿತ್ತು, ಅದಕ್ಕೆ ಕೊಂದು ಹಾಕಿದೆ. ಮಂತ್ರಿಗಳೇ, ಈಗ ನನಗೆ ಬೇರೊಬ್ಬ ಗುಲಾಮನ ಅವಶ್ಯಕತೆ ಇದೆ. ಸೂರ್ಯವರ್ಮ ಬರುವವರೆಗೂ ನಾನು ನನಗೆ ಹೌದೌದು, ರಂಗಮಂದಿರಕ್ಕೆ ಧಾವಿಸಿ ಅಲ್ಲಿ ಸುಂದರ ಯುವತಿಯನ್ನು ಆರಿಸಬೇಕಾಗಿದೆ ಅಲ್ಲವೇ? ನೀವು ಹೇಳಿದ್ದು ನಿಜ ಬಸಬಂಧುಗಳೇ. 11 ವರ್ಷಗಳ ಕಾಲ ಸತತ ಹೋರಾಟದಿಂದ ರಣರಂಗದಿಂದ ಮರಳಿದ್ದೇವೆ. ಮಳೆಗಾಲ ಕಳೆದ ಮೇಲೆ ಮತ್ತೊಂದು ಸಮರಕ್ಕೆ ಹೊರಡಲು ಆಜ್ಞೆಯಾಗಿದೆ. ಈ ನಡುವಿನ ಕಿರುಬಿಡುವಿನಲ್ಲಿ ನಾನು ಸುಖ ಪಡಬೇಕಾಗಿದೆ. ರಣರಂಗದ ಹತ್ತಿರ ಸುಳಿಯದ ನೀವು ರಾಜಧಾನಿಯಿಂದ ಕಂಡಾಪಟ್ಟೆ ಆಜ್ಞೆ ಕಳಿಸಿಕೊಡುತ್ತೀವಿ. ಮಂತ್ರಿಗಳೇ, ನಿಮಗೇನು ಗೊತ್ತು ನಮ್ಮಂತ ಕಲಿಗಳ ಬವಣೆ? ದಂಡನಾಯಕರೇ, ಹರಿಯದಲ್ಲಿ ನಾನು ಕೂಡ ರಣರಂಗಕ್ಕೆ ಹೋಗಿದ್ದೇನೆ. ಇರಬಹುದು, ಸಿಟ್ಟಾಗಬೇಡಿ. ನಿಮ್ಮನ್ನು ನೋಡಿದರೆ ದಣಿದಂತೆ ಕಾಣುತ್ತೀವಿ. ನನ್ನೊಂದಿಗೆ ಸ್ವಲ್ಪ ಸುರಪಾನ ಕುಡಿಯುತ್ತೀರೇನು? ಸೂರ್ಯಾಸ್ತಕ್ಕಿಂತ ಮುಂಚೆ ನಾನು ಕುಡಿಯುವುದಿಲ್ಲ. ಓಹೋ, ಹಾಗಾದರೆ ನಾನು ಒಬ್ಬನೇ ಕುಡಿಯಬೇಕಾಗುತ್ತದೆ ಅರಮನೆಗೆ ಹೋಗಿ. ದಂಡನಾಯಕರಿಗೆ ನನ್ನ ಪ್ರಣಾಮಗಳು. ತಡವಾಗಿ ಬಂದದ್ದಕ್ಕಾಗಿ ಕ್ಷಮಿಸಿ. ಕ್ಷಮಿಸುತ್ತೇನೆ. ಸುಕುಮಾರ, ನಾನು ತಂದ ಈ ಗುಲಾಮರನ್ನು ಹಾಜರುಪಡಿಸಲೇನು? ಅಗತ್ಯವ? ಕೇಳಿರಿ ಕೇಳಿರಿ, ಮಹಾರಾಜರ ಆಜ್ಞೆಯ ಮೇರೆಗೆ ಗುಲಾಮಳಾದ ಮಧುಕಾರಿಕೆ ಹರಾಜು ಈಗ ಮಾಡಲಾಗುವುದು. ಕೇಳಿರಿ ಕೇಳಿರಿ. ಈ ಗುಲಾಮ ಮಗುವಿಗೆ ಎಷ್ಟು ವರ್ಷ? 10 ವರ್ಷ ಮಂತ್ರಿಗಳೇ. ಯಾರೀ ಹೆಂಗಸು? ಮನೆಗೆಲಸದಲ್ಲಿ ಪರಿಣಿತಳು. ಈಕೆ ಹಲ್ಲು ಹಿಡಿದು ನೋಡಿ ಎಷ್ಟು ಚಿಕ್ಕವೆಂದು ನಿಮಗೆ ಗೊತ್ತಾಗುತ್ತದೆ. ನಾವು ಹಲ್ಲು ಹಿಡಿದು ಕುದುರೆಗಳ ವಯಸ್ಸು ಎಳೆಯುತ್ತೇವೆ. ಯಾವರು ಪ್ರಾಣಿಗಳು ತಾನೆ. ನಿನ್ನ ಹೆಸರೇನು? ಮಧುಕಾರಿಕ. ಯಾರಿವನು? ನನ್ನ ಮಗ ವೀರಪ್ಪ. ಯಾರಿವನ ತಂದೆ? ಗೊತ್ತಿಲ್ಲ. ಏನು ಹಾಗಂದ್ರೆ? ಮಂತ್ರಿಗಳೇ, ನಮ್ಮ ಮನೆಯ ಎಲ್ಲಾ ಗಂಡಗಳು ಒಂದಿಲ್ಲ ಒಂದು ಬಾರಿ ಈಕೆಯೊಂದಿಗೆ ಮಲಗಿದ್ದಾರೆ. ಹಾಗಿದ್ದು ಇನ್ನೂ ಬಿಸಿ ಬಿಸಿಯಾಗಿದ್ದಾಳೆ. ಬೇಕಾದರೆ ಪರೀಕ್ಷಿಸಿ. ಏನು ಬೆಲೆ? 1,000 ನಾಣ್ಯಗಳು. ಬಹಳವಾಯ್ತು. 1,000ದಲ್ಲಿ ತಾಯಿ ಮಗು ಇಬ್ಬರು ಸಿಗುತ್ತಾರೆ. ಎಂತ ಜಿಪುಣರು ನೀವು. ಮಾರುಕಟ್ಟೆಯಲ್ಲಿ ಗುಲಾಮರ ಬೆಲೆ ಕಡಿಮೆ ಆಗಿದೆ, ನಾಯಿಗಳಿಗಿಂತ ಕಡಿಮೆ ಆಗಿದೆ. ಹಾಗಾದ್ರೆ ಇವರು ಮಾರುಕಟ್ಟೆ ಮಾಲುಗಳಲ್ಲ. ಮಧುಕಾರಿಕ ಸ್ನಾನ ಮಾಡಿಸುವಲ್ಲಿ, ಮೈ ಕೈ ತಿಕ್ಕುವಲ್ಲಿ ಪರಿಣಿತ. ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಮಾರುತ್ತಿದ್ದೇನೆ. ನನ್ನ ಸಾಲವಿಲ್ಲದಿದ್ದರೆ ಇವರನ್ನು ಮಾರುತ್ತಲೇ ಇರಲಿಲ್ಲ. ಸರಿ, ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾನು ಪರೀಕ್ಷೆ ನೋಡಬೇಕು. ಹೆಣ್ಣೆ, ಹೇಗೆ ನಿನ್ನ ಬಟ್ಟೆಗಳನ್ನ? ಇನ್ನು ಹೆಂಗಸಿನಂತೆ ಯಾಕೆ ನಾಚುವೆ? ನೀನು ಗುಲಾಮಳು. ನಿನ್ನ ಮಾಲೀಕ ನಿನ್ನ ನೋಡಬಯಸಿದ್ದಾನೆ. ತೆಗೆ ತೆಗೆ ನಿನ್ನ ಬಟ್ಟೆಗಳು. ಸ್ವಾಮಿ, ದಯವಿಟ್ಟು ನನ್ನ ಮಗನೆದುರಿಗೆ ನನ್ನನ್ನು ಬತ್ತಲು ನಿಲ್ಲಿಸಬೇಡಿ. ಎಂತ ಕಾಲ ಬಂತಪ್ಪ. ಈ ಕಲಿಯುಗದಲ್ಲಿ ನಾಯಿ ನರಿಗಳು ನಮಗೆ ಬಟ್ಟೆ ಉಡಿಸಿರೆಂದು ಶುರು ಮಾಡುತ್ತೇವೆ.
ನೀವು ನನ್ನ ದೇಹವನ್ನು ಬೆಲೆಗೆ ಕೊಂಡಿರಬಹುದು, ಆದರೆ ನನ್ನ ಶೀಲ ಮಾನವನಲ್ಲ. ಸುರವರ್ಮ, ಏನು ಈ ಹುಡುಗಾಟಿಕೆ? ಅವಳ ಬಟ್ಟೆಗಳನ್ನು ಬಿಚ್ಚಿ ತೋರಿಸುವ ಅಥವಾ ಇಲ್ವೋ? ಗುಲಾಮಳಿಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಇನ್ನು ಮುಂದೆ ತೆಗೆಯೋ ಪ್ರಶ್ನೆ ಇಲ್ಲ ಬಂತು ಮಹಾಸ್ವಾಮಿ. ಶಿಶುಮಾರ, ಇವಳ ಬಟ್ಟೆಗಳನ್ನು ಕಿತ್ತೆಸೆದು ಬಿಡು. ದಯವಿಟ್ಟು ನನ್ನ ಕಾಪಾಡಿ. ನಿಮ್ಮ ತಾಯಿಯನ್ನು ನೆನೆದವರು ನನ್ನ ಮಾನ ಉಳಿಸಿ. ನನ್ನ ತಾಯಿ, ನಾನು ತಾಯಿಯ ಗರ್ಭದಿಂದ ಬಂದವನಲ್ಲ. ನಾನು ಮರದ ಬುಡದಲ್ಲಿ ಹುಟ್ಟಿದವನು. ಈ ಜಗತ್ತಿಗೆ ತಾಯಿ ಇಲ್ಲದೆ ಬಂದಿದ್ದೇನೆ. ನಾನು ವೃಕ್ಷ ಸಂಜಾತ. ಹಾಗಾದರೆ ನಿಸಾಯ ಕಾಲದ ಹೆಣ್ಣಿನ ಮಾನ ತೆಗೆಯೋದು ನೋಡುತ್ತಾ ನಿಲ್ಲುವಿರಾ? ಎದುರೇ ಹೆತ್ತ ತಾಯ ಎತ್ತಲೆ ಮಾಡುವ ರೂಢಿಗಳು ಜೀವ ಜೀವಗಳ ಬಿಕಿರಿಗಿಟ್ಟರು ನ್ಯಾಯ ನೀತಿಗಳ ಅಡಿಯಲ್ಲಿ ಚಿನ್ನದ ನಾಣ್ಯದ ನೀವು ನರಭಕ್ಷಕರು, ಪಾಪಿಗಳು. ಈ ನಾಡಿನಿಂದ ಮಾನವ ಧರ್ಮವನ್ನೇ ತೊಲಗಿಸಿ ಬಿಟ್ಟಿದ್ದೀರಿ. ಪರವಾಗಿಲ್ಲ. ಪರಿಶ್ರಮದ ಕೆಲಸ ಸುಮಾರು 10 ವರ್ಷಗಳ ಕಾಲ ಮಾಡಬಹುದು. ಸೂರ್ಯವರ್ಮ, ತೆಗೆದುಕೊ ನಿನ್ನ 1000 ವರಗಳನ್ನು. ಈ ಹುಡುಗ ನಿಮಗೆ ಕಾಣಿಕೆ. ಸೇವಕ, ಈ ಹೆಂಗಸು ಮತ್ತು ಮಗುವನ್ನು ಬಸು ಬಂದವರ ಮನೆಗೆ ಕರೆದುಕೊಂಡು ಹೋಗು. ಕೇಳಿರಿ, ಮಹಾರಾಜರ ಆಜ್ಞೆಯ ಮೇರೆಗೆ ಬಲಶಾಲಿ ಗುಲಾಮನಾದ ಗೋಯಿಲನ ಮಾರಾಟ ಈಗ ಮಾಡಲಾಗುವುದು. ಕೇಳಿರಿ. ನಿನ್ನ ಹೆಸರು ಗೋಯಿಲನೆಂದೆ? ಹೌದು. ಶೂದ್ರನೋ? ಶೂದ್ರ ಅಲ್ಲ, ರಾಕ್ಷಸ, ಮನುಷ್ಯ. ಸೂರ್ಯವರ್ಮ, ಏನಿದೆಲ್ಲ? ಕ್ಷಮಿಸಿ ದಂಡನಾಯಕರೇ, ಕಳೆದ 12 ತಿಂಗಳಿಂದ ಈ ಗುಲಾಮ ಹುತ್ತದಂತೆ ತನಗೆ ತಾನೇ ಕೊಣುತ್ತಾನೆ. ಆದರೂ ಕೆಲಸ ಚೆನ್ನಾಗಿ ಮಾಡುತ್ತಾನೆ. ಇರಲಿ. ಹೇ ಗೋಹಿಲ, ಎಷ್ಟು ವರ್ಷಗಳಿಂದ ಗುಲಾಮನಾಗಿರುವೆ ನೀನು? ಮಾರಿಕೊಂಡೇನೆ. ಬರಗಾಲದ ಬಗ್ಗೆ, ಮಹಾ ಬರಗಾಲದ ಬಗ್ಗೆ ನಿಮಗೆ ನೆನಪಿದೆಯೇ? ನನ್ನ ತಂದೆ ತಾಯಿ ನನ್ನ ತಮ್ಮನೊಂದಿಗೆ ಮಾರಿಕೊಂಡರು. ಅವರೆಲ್ಲರೂ ಸತ್ತರು, ನಾನು ಉಳಿದೆ. ಕುದುರೆಯನ್ನು ಪರೀಕ್ಷಿಸಬಲ್ಲ ಏನು? ಕುದುರೆಗಳು ಕ್ಷತ್ರಿಯರು ಕುದುರೆ ಮೇಲೆ ಸವಾರಿ ಮಾಡುವರು, ಅದಕ್ಕಿಂತ ಹೆಚ್ಚಾಗಿ ಸೂದರ ಮೇಲೆ ಸವಾರಿ ಮಾಡುವರು. ನಾನು ಕುದುರೆಗಳನ್ನು ಪರೀಕ್ಷಿಸಲೇ ಅದನ್ನು ಬಗ್ಗಿಸಬಲ್ಲೆನಷ್ಟು. ಬಹಳ ಗಟ್ಟಿಮುಟ್ಟಿಯಾಗಿದ್ದಾನೆ. ಈ ರಟ್ಟೆಗಳು ಉಕ್ಕಿನಿಂದ ಮಾಡಿದಂಥವು. ಹಲ್ಲುಗಳನ್ನು ನೋಡುವಿರಾ? ಶಿಶುಮಾರ, ಈ ಗುಲಾಮ ನಮಗೆ ತಕ್ಕಂತಿದ್ದಾನೋ ಇಲ್ಲವೆಂದು ಸರಿಯಾಗಿ ಪರೀಕ್ಷೆ ಮಾಡಿ ಹೇಳು. ಸರಿಯಾಗಿ. ಇನ್ನು ಜೋರಾಗಿ. ಇಂಥ ಗುದ್ದು ಕೊಟ್ಟಾಗಲೇ ನೀನು ಅಲಗಾಡದೆ ನಿಂತಿದ್ದಾನೆಂದ ಮೇಲೆ ಈ ಗುಲಾಮ ನಮಗೆ ತಕ್ಕಂತೆ ಇದ್ದಾನೆ. ಸೂರ್ಯವರ್ಮ, ಇವನು ನನಗಿರಲಿ. ಎಷ್ಟು ಬೆಲೆ? 1,000 ನಾಣ್ಯಗಳು. 1,000 ನಾಣ್ಯಗಳು. ಶಿಶುಮಾರ, ಹೋಗಿಲ್ಲ. ಇಂದಿನಿಂದ ನೀನು ಈ ದಂಡನಾಯಕ ಹೈಗ್ರೀವರ ಆಸ್ತಿ ತಿಳಿಯುತ್ತೆ. ದಂಡನಾಯಕ ನಿನ್ನ ಆರ್ಭಟ ಆವೇಶ ಎಷ್ಟಿದೆ ಎಂದು ನನ್ನ ರಕ್ತಕ್ಕೆ ಹೂಡಿ ನೋಡಬೇಕಾಗಿದೆ. ದಯವಿಟ್ಟು ನಿಲ್ಲಿ ಮಹಾಸ್ವಾಮಿ, ನನ್ನ ಅರಿಕೆಯೊಂದಿದೆ. ಯಾರು ನೀನು? ನಾನು ಇಂದ್ರಾಂಶಿ. ಆಚಾರ್ಯ ಕಲ್ಯಾಣರು ನನ್ನ ಗುರುಗಳು. ಅವನೊಬ್ಬ ನಾಸ್ತಿಕ ಮಹಾಪ್ರಭು. ದಂಡನಾಯಕರಿಗೆ ನಾನ್ಯಾರೆಂಬುದು ಬೇಕಾಗಿದೆ. ನನ್ನ ಗುರು ನಾಸ್ತಿಕರು ಅಲ್ಲವೋ ಅಂಬುದು ಇಲ್ಲಿ ಅಪ್ರಸ್ತುತ. ಎಲ್ಲ ಹೆಂಗಸೆ,
ಗಂಡಸರ ಎದುರಿಗೆ ಎಷ್ಟು ಮುತ್ತಟದಿಂದ ಉತ್ತರಿಸುವೆ. ಇದು ವೈದಿಕ ಶಾಸನಗಳ ರಾಜ್ಯ, ರಾಕ್ಷಸರ ರಾಜ್ಯವಲ್ಲ. ಗೊತ್ತಿದೆಯೇ? ಗೊತ್ತಿದೆ ದಂಡನಾಯಕರೇ, ನಿಮ್ಮೊಂದಿಗೆ ನಾನೇನು ಜಗಳ ಮಾಡಲು ಬರಲಿಲ್ಲ. ಹಾಗಾದರೆ ನಿನಗೇನು ಬೇಕಾಗಿತ್ತು? ದಯವಿಟ್ಟು ಈ ನಿರ್ಭಾಗ್ಯ ಹೆಣ್ಣಿನ ಮೇಲೆ ಮೊರಟಪಟ್ಟು ಈ ಯುವಕನ ಮೇಲೆ ಕರುಣೆ ತೋರಿ ಅವನನ್ನು ಬಿಡುಗಡೆ ಮಾಡಿ ಮಹಾಸ್ವಾಮಿ. ಓ, ಕರುಣೆ? ಯಾವ ನಾಟಕದಲ್ಲಿ ಕಲಿತೆ ಈ ಮಾತು? ಅಥವಾ ನಿನಗೆಲ್ಲ ಹುಚ್ಚು? ನೀನೇನಾಗಿದೆ ಇಂದ್ರಾಣಿ? ಯಾತಕ್ಕಾಗಿ ಬೇಡಿಕೊಳ್ಳುವೆ? ಅದು ಇವರನ್ನು ನಿನಗೆ ನೀನೇ ತುಚ್ಚಳನಾಗಿಸಿಕೊಳ್ಳಬೇಡ. ಹೆಂಗತ್ತೆ, ಶಾಸನ ವಿರುದ್ಧವಾಗಿ ಮಾತನಾಡುತ್ತಿರುವೆ. ನಾರದ ಸಂಹಿತೆ ಪ್ರಕಾರ ಗುಲಾಮರನ್ನು ಸ್ವಾತಂತ್ರ್ಯ ಮಾಡಲು ಅವಕಾಶವಿಲ್ಲ. ನೀನು ನಾರದ ಸಂಹಿತೆಯನ್ನು ಓದಿರುವೆಯಾ? ಇಲ್ಲ. ಆದರೂ ನಾನು ಓದಿದ್ದೆ. ನಾರದ ಸಂಹಿತೆಯ 17ನೇ ಪರಿಚ್ಛೇದದ 5ನೇ ಸೂತ್ರ ಹೇಳುತ್ತದೆ, ಒಬ್ಬ ಗುಲಾಮ 2 ಗೋವುಗಳನ್ನು ಕೊಟ್ಟು ತನ್ನ ದಣಿಯಿಂದ ಬಿಡಿಸಿಕೊಳ್ಳಬಹುದು ಎಂದು. ದಯವಿಟ್ಟು ದಂಡನಾಯಕರೇ, ನನ್ನ ಜೀವಮಾನ ಉಳಿತಾಯದ 2 ಗೋವುಗಳ ಹಣ ಕೊಡಲು ಸಿದ್ಧರಿದ್ದೇನೆ. ಈ ಯುವಕನನ್ನು ನಿಜವಾಗಿಯೂ ನೀವು ಮೆಚ್ಚಿರುವುದಾದ್ರೆ ಬಿಟ್ಟು ಬಿಡಿ ಮಹಾಸ್ವಾಮಿ. ಈ ಗುಲಾಮನನ್ನು ನಾನು ಪ್ರೀತಿಸುತ್ತಿದ್ದೇನೆ, ಮೆಚ್ಚಿದ್ದೇನೆಂದು ನನ್ನ 1,000 ವರಗಳನ್ನು ನೀರಿಗೆ ಹಾಕಲೇ? ಅಂದರೆ ಒಬ್ಬ ಮನುಷ್ಯನ ಬೆಲೆ ಕೇವಲ 1,000 ವರಹಗಳೇ? ಹಾಗಾದ್ರೆ ದಂಡನಾಯಕರೇ, ನಿಮ್ಮ ಬೆಲೆಯು 1,000 ವರಹಗಳೇ? ಮನುಷ್ಯರನ್ನು ಹಣದಿಂದ ಕೊಂಡುಕೊಳ್ಳುವ ನಿಮ್ಮ ಈ ವ್ಯವಹಾರವೇ ನನಗೆ ಅರ್ಥವಾಗುತ್ತಿಲ್ಲ. ದಂಡನಾಯಕರೇ, ಇದು ಬೌದ್ಧರ ಅಪ್ರಲಾಪ, ಬಂಡಾಯ. ಇರಲಿ ಇರಲಿ, ಈಕೆ ನನ್ನನ್ನು ಕೆರಳಿಸಿ ಕುತೂಹಲನಾಗಿಸಿದ್ದಾಳೆ. ಇಂದ್ರಾಣಿ, ಇಂಥ ನೀಚ ಕುಲದ ಗುಲಾಮನ ಬಗ್ಗೆ ನಾನೇಕೆ ಕರುಣೆ ತೋರಿಸಬೇಕು? ಹಾಗಾದರೆ ನಿಮ್ಮ ಕುಲ? ನನ್ನ ಕುಲ ನಾನೊಬ್ಬ ಮಹಾಕ್ಷತ್ರಿಯ. ಬಾಯಿ ಮುಚ್ಚು ಬೌದ್ಧ ನಾಸ್ತಿಕಳೆ. ಸುಮ್ಮನೆ ಶಿಶುಮಾರ, ನನ್ನ ತಂದೆ ತಾತಂತರ ಪರಂಪರೆಯಿಂದ ನನ್ನ ವಂಶದ ಬಗ್ಗೆ ಜಾತಕ ಕೊಡವಲ್ಲೇ ಇವಳಿಗೆ. ಹಾಗಾದರೆ ನಿಮ್ಮ ತಾಯಿ ಯಾರು? ತಾಯಿ? ನನಗೆ ತಾಯಿ ಇಲ್ಲ. ನನಗೆ ತಾಯಿ ಇಲ್ಲ. ನಾನೊಬ್ಬ ವೃಕ್ಷ ಸಂಜಾತ. ಸಾಧ್ಯವೇ ಇಲ್ಲ ದಂಡನಾಯಕರೇ. ವೃಕ್ಷದ ಬುಡದಲ್ಲಿ ಯಾರೂ ಹುಟ್ಟಲಾರರು. ನಿನ್ನ ತಂದೆ ಬಹಳ ಮಟ್ಟಿಗೆ ನಿನ್ನನ್ನು ಯಾವುದೋ ಮರದ ಬುಡದಲ್ಲಿ ಕಂಡಿರಬಹುದು, ತಂದು ಸಾಕಿಕೊಂಡಿರಬಹುದು. ಮರದ ಬುಡದಿಂದ ಯಾರೂ ಹುಟ್ಟಲಾರರು. ಇದಕ್ಕಿಂತ ಕಡಿಮೆ ತಪ್ಪು ಮಾಡಿದವರ ಕಣ್ಣು ಕಿತ್ತಿರುವೆ. ಬೇಕಾದ್ದನ್ನು ಮಾಡು, ನನ್ನ ಕಣ್ಣನ್ನು ಸಹ ಕೇಳಿಸು. ಆದರೆ ನಿನ್ನ ಈ ಕಾಗಕ್ಕ ಗುಬ್ಬಕ್ಕನ ಕಥೆಗಳನ್ನು ಬಿಟ್ಟು ಬಿಡು. ಅವು ನಿನ್ನ ಹುಟ್ಟಿನ ಸತ್ಯವನ್ನು ಮರೆಮಾಚಲಾರವು. ನಿನ್ನ ಸಾಮಾನ್ಯ ಜ್ಞಾನವನ್ನೊಮ್ಮೆ ಕೇಳಿಕೊ. ನಿನ್ನ ವಿವೇಕವನ್ನು ಮಾನವನಾಗಿ ಉಪಯೋಗಿಸದೆ ಹೋದರೆ ಆ ಪಶುಗಳಿಗೂ ನಿನಗೂ ಏನು ವ್ಯತ್ಯಾಸ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಮರದ ಬುಡದಿಂದ ಯಾರಾದರೂ ಹುಟ್ಟಬಹುದೇ? ಸಾಧ್ಯವೇ ಇಲ್ಲ. ನೀನೋರ್ವ ಸೂಳೆಯ ಮಗನೂ ಆಗಿರಬಹುದು. ನನ್ನನ್ನು ಸೂಳೆಯ ಮಗನೆನ್ನುವೆಯೋ? ನಿನ್ನ ನಾಲಿಗೆ? ನೀನು ನಿಜಕ್ಕೂ ಪುಕ್ಕಲು. ಸತ್ಯವನ್ನು ಎದುರಿಸಲಾರದ ಹೇಳಿ. ಈ ಹೆಂಗಸು ನನ್ನನ್ನು ಶೂದ್ರಳು, ಸೂಳೆಯನ ಮಗನೆಂದೆಲ್ಲ ಕರೆಯುತ್ತಿದ್ದಾಳಲ್ಲ. ದಯವಿಟ್ಟು ದಂಡನಾಯಕರೇ, ಯುವಕನ ಮೇಲಿನ ಪ್ರೇಮ ಕಲ್ಲದಿದ್ದರೂ 2 ಆಕಳುಗಳ ಹಣ ತೆಗೆದುಕೊಂಡು ಅವನ್ನ ಬಿಟ್ಟು ಬಿಡಿ ಸ್ವಾಮಿ. ಇದೊಂದು ಹಸಿ ಬಂಡಾಯ. ಗುಲಾಮರನ್ನು ಹಾಗೆ ಬಿಡುಗಡೆ ಮಾಡಿದ್ರೆ ಕೆಲಸ ಮಾಡುವರಾರು. ಈ ದೇಶಕ್ಕೆ ಧರ್ಮಕ್ಕೆ ಉಳಿಗಾಲವಿದೆ. ದಂಡನಾಯಕರೇ, ಇವಳನ್ನು ಬಂಧಿಸಲೇ? ಬೇಡ ಬೇಡ ಇಂದ್ರಾಣಿ, ಈ ಗುಲಾಮನ ಬಗ್ಗೆ ನಿನಗೇಕೆ ಇಷ್ಟೊಂದು ಅನುಕಂಪ? ಏಕೆಂದರೆ ನಾನವನನ್ನು ಪ್ರೀತಿಸುತ್ತೇನೆ. ಪ್ರೀತಿ ಎಂದರೇನು? ಏನೆಂದರೆ ಪ್ರತಿ ಸಾರಿಯೂ ನೀನು ಅವನನ್ನು ಹೊಡೆದಾಗ ನಾನು ನೋವು ಅನುಭವಿಸುತ್ತೇನೆ. ಇದು ಪ್ರೀತಿ, ಇದು ಅನುಕಂಪ. ಪ್ರೀತಿ ಪ್ರೇಮಗಳು ಬರೀ ನಾಟಕದಲ್ಲಿ ಮಾತ್ರ ನಡೆಯುತ್ತವೆ. ಅದು ನನ್ನ ಪ್ರಪಂಚದಲ್ಲಿ ನಡೆಯಲಾರವು. ನಿಮ್ಮ ಪ್ರಪಂಚದಲ್ಲಿ ನಡೆಯಲಿಕ್ಕೆಲ್ಲ ದಂಡನಾಯಕರೇ. ಅದಕ್ಕಾಗಿ ನಾನು ಪರಿತಪಿಸುತ್ತೇನೆ. ಓಹೋ ಇಂದ್ರಾಣಿ, ನೀನು ನನಗಾಗಿ ಪರಿತಪಿಸುವುದಾದರೆ ಈ ಗುಲಾಮನನ್ನು ನಾನು ಈಗಲೇ ಬಿಟ್ಟು ಬಿಡುವೆ. ಏನಿದು ದಂಡನಾಯಕರೇ, ಈ ಮೂರ್ಖ ಹೆಣ್ಣಿಗಾಗಿ? ಸೂರ್ಯಮ್ಮ, ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ? ಆಕೆ ಮೂರ್ಖಳೆ. ನಿನ್ನ ಮುಖದ ಮೇಲೆ ನಾರದ ಸಂಹಿತೆ ಹೇಳಿ ನಿನ್ನನ್ನು ನನ್ನನ್ನು ಎಲ್ಲರನ್ನು ಹೆಡೆಮುರಿಗೆ ಕಟ್ಟಿ ಬಾಯಿ ಮುಚ್ಚಿಸಿದಳಲ್ಲ, ಆಕೆ ಮೂರ್ಖಳೆ. ದಂಡನಾಯಕರೇ,
ಈ ಅನುಕಂಪ ಇಡೀ ಸಾಮ್ರಾಜ್ಯದ ಬುನಾದಿಯನ್ನೇ ಅಣಕಿಸುವಂತಿದೆ. ಕುಸುಮಾರ, ಈ ದಂಡನಾಯಕ ಸಾಮ್ರಾಟರ ಒಬ್ಬರ ಆಜ್ಞೆಯನ್ನು ಬಿಟ್ಟು ಬೇರೆಯವರ ಆಜ್ಞೆಯನ್ನು ಪಾಲಿಸಲಾರ. ನೀನೀಗ ಹೋಗಬಹುದು. ಏ ಗುಲಾಮ, ನಿನ್ನ ಅದೃಷ್ಟ ನಿನ್ನನ್ನು ಗುಲಾಮನಾಗಿ ಮಾಡಿತ್ತು. ಅದೇ ಅದೃಷ್ಟ ಇಂದು ನಿನ್ನನ್ನು ಸ್ವತಂತ್ರನಾಗಿ ಮಾಡಿದೆ. ಹಾಗಾದ್ರೆ ನಾನು ಸ್ವತಂತ್ರನೇ? ಹೌದು, ನೀನೀಗ ಸ್ವತಂತ್ರ. ಮಹಾಸ್ವಾಮಿ, ನಾನು ನಿಮ್ಮ ಋಣ. ಕೇಂದ್ರಾಣಿ, ನನ್ನನ್ನು ಮಹಾಸ್ವಾಮಿ ಸೂಳೆಯ ಮಗ ಎಂದು ಏಕಕಾಲದಲ್ಲಿ ಹೇಗೆ ಕರೆಯುವೆ? ಇದು 2 ಆಕಳುಗಳ ಹಣ ತೆಗೆದುಕೊಳ್ಳಿ ಸ್ವಾಮಿ. ಹೆಂಗಸನ ಕೈಯಿಂದ ನಾನೆಂದು ಹಣ ತೆಗೆದುಕೊಳ್ಳುವುದಿಲ್ಲ, ತೆಗೆದುಕೊಳ್ಳುವುದೂ ಇಲ್ಲ. ಸಾಮಾನ್ಯವಾಗಿ ನಾನು ಹೆಂಗಸಿನ ಜೊತೆಗಿದ್ದು ಹಣ ಕೊಟ್ಟಿರುವೆ. ಗೋಹಿಲ, ನೀನಿನ್ನು ಹೊರಡು, ನಂತರ ನಿನ್ನನ್ನು ಕಾಣು. ನಾನು ಸ್ವಚ್ಛಂದ ಬದುಕು ಮರೆತು ಬಿಟ್ಟಿದ್ದೇನೆ. ಶೃಂಖಲೆಗಳಿಲ್ಲದೆ ಹಕ್ಕಿಯಂತೆ ಹಗುರಾಗಿ ಹಾರಬೇಕೆಂದು ವೇಷಿಸಿದ್ದೇನೆ. ಆದರೆ ಸ್ವತಂತ್ರತೆ ನನ್ನನ್ನು ಅಣಕಿಸುತ್ತದೆ. ಇಂದ್ರಾಣಿ, ನೀನು ನನ್ನೊಂದಿಗೆ ಬರಲಾರೆಯ? ಇಲ್ಲ ಗೋಹಿಲ, ನೀನಿನ್ನು ಹೋಗು. ಆಚಾರ್ಯ ಕಲ್ಯಾಣ ಆಶ್ರಮಕ್ಕೆ ತೆರಳು. ನಾನು ಶೃಂಖಲೆಗಳಿಲ್ಲದೆ ಬದುಕಬಲ್ಲೆನೆ. ಬೆನ್ನಿನ ಮೇಲೆ ಚಾಟಿಯ ಎಡ್ಗಳಿಲ್ಲದೆ ಉಸಿರಾಡಬಲ್ಲೆನೆ. ನಾನಿನ್ನು ಹೋಗಿ ಬರ್ತೀನಿ. ಇಂದ್ರಾಣಿ, ಎಲ್ಲಿಗೆ ಹೋಗುತ್ತಿರುವೆ? ಆಚಾರ್ಯ ಕಲ್ಯಾಣರ ಆಶ್ರಮಕ್ಕೆ. ಹೋಗುವುದಕ್ಕಿಂತ ಮುಂಚೆ ನನ್ನನ್ನೊಮ್ಮೆ ಕಣ್ಣೆತ್ತಿ ಸರಿಯಾಗಿ ನೋಡು. ಆ ಮುದುಕ ಕಲ್ಲನ ತೋಳತೆಕ್ಕೆಯಲ್ಲಿ ಸಿಗೋ ಸುಖಕ್ಕಿಂತ ನನ್ನಲ್ಲಿ ಹೆಚ್ಚು ಸಿಗುತ್ತದೆ. ಛೀ, ಗಂಡು ಹೆಣ್ಣುಗಳಿರುವಲ್ಲೇ ಬರೀ ಹಾಸಿಗೆ ಸುಖ ಪಡೆಯಲೆಂದು ನೀನು ತಿಳಿದಿರುವಂತಿದೆ. ಆದರೆ ಎಲ್ಲರೂ ನಿನ್ನ ಹಾಗೆ ಹೇಡಿಗಳಾಗಲಿ ವ್ಯಭಿಚಾರಿಗಳಾಗಲಿ ಆಗಿರುವುದಿಲ್ಲ ಎಂದು ನೀನು ತಿಳಿ. ಇಂದ್ರಾಣಿ, ನಿನ್ನ ಮಾತುಗಳಿಂದ ನಾನು ಸಿಟ್ಟಾಗುವುದಿಲ್ಲ. ಅದೆಂದು ಆಗದು. ಇದರಿಂದ ನೀನು ನನಗಿಂತ ಬಲಶಾಲಿ ಎಂದು ಗೊತ್ತಾಗುತ್ತದೆ ವಿನ ನ್ಯಾಯ ನೀತಿ ಧರ್ಮದಿಂದ ನೀನು ವರ್ತಿಸುತ್ತಿಲ್ಲ ಎಂದು ತಿಳಿಯುತ್ತದೆ. ಹೌದು, ಈ ಹೈಗ್ರೀವ ಧರ್ಮವನ್ನು ರೂಪಿಸಬಲ್ಲ, ತನ್ನದೇ ಆದ ಶಾಸನವನ್ನು ಹುಟ್ಟು ಹಾಕಬಲ್ಲ. ಆತನೇ ಒಂದು ಬಾರಿಗೆ ದೇವರು ಆಗಬಲ್ಲ, ಕಾನೂನು ಆಗಬಲ್ಲ. ನಿನ್ನಂತ ಸೊಕ್ಕಿನ ಹೆಣ್ಣನ್ನು ಇಲ್ಲಿವರೆಗೂ ನಾನು ಕಂಡೇ ಇಲ್ಲ ಇಂದ್ರಾಣಿ. ಕಾರಣ, ಇದರ ನಮೂನೆಯ ಅನುಭವವನ್ನು ಪಡೆಯಲು ನಾನು ಅದೆಷ್ಟು ತವಕ ಪಡುತ್ತಿದ್ದೇನೆ ಗೊತ್ತೇ ಇಂದ್ರಾಣಿ? ಛೇ, ನೀನು ಬರೀ ದೇಹ ಸುಖವನ್ನು ಮಾತ್ರ ಅನುಭವಿಸಬಹುದು. ಆದರೆ ಪ್ರೀತಿ, ಪ್ರೇಮ, ಗೌರವವಿಲ್ಲದ ಸಂಬಂಧದಿಂದ ನಿನಗೆ ಸುಖ ಸಿಗಲು ಸಾಧ್ಯವೇ? ಬೇಕಾದಷ್ಟು ನನಗೆ ಪ್ರೀತಿ ಪ್ರೇಮಗಳು ಬೇಕಿಲ್ಲ. ನನಗೆ ಅಂಗ ಸುಖದ ಆನಂದವೇ ಸಾಕು. ನಿಲ್ಲಿ ನಾಯಕರೇ, ಬನ್ನಿ ರಾಜ ಋಷಿಗಳೇ. ಈ ಹೆಂಗಸಿನ ಹೆಸರೇನು? ಏಕೆ ಇಂದ್ರಾಣಿ? ನೀನು ಆಚಾರ್ಯ ಕಲ್ಯಾಣನ ಶಿಷ್ಯ ಇಂದ್ರಾಣಿಯೇ? ಹೌದು. ಹಾಗಿದ್ದರೆ ನಿನ್ನನ್ನು ಬಂಧಿಸಲು ನನಗೆ ಅಧಿಕಾರವಿದೆ. ರಾಜರ್ಷಿ, ಯಾವ ಕಾರಣಕ್ಕಾಗಿ ಇವಳನ್ನು ಬಂಧಿಸುತ್ತಿರುವುದು? ಭಾದ್ರಪದ ಮಾಸದಲ್ಲಿ ನೀನು ನಳಂದಕ್ಕೆ ಹೋಗಿ ವಿದ್ಯಾರ್ಥಿಗಳನ್ನು ಕುರಿತು ಭಾಷಣ ಮಾಡಿದ್ದೀಯಾ? ಹೌದು. ಭಾಷಣ ಮಾಡುವಾಗ ಭೂಮಿ ದುಂಡಾಗಿದೆ ಎಂದು ಹೇಳಿದ್ದೀಯೇ? ಹೌದು, ಭೂಮಿ ದುಂಡಾಗಿದೆ ಎಂದು ಹೇಳಿದ್ದೇನೆ. ಭೂಮಿ ದುಂಡಾಗಿದೆ. ಭೂಮಿ ದುಂಡಾಗಿದ್ದರೆ ನಾವೇಕೆ ಇಂಥ ನಾಸ್ತಿಕ ವಿದ್ಯೆಯನ್ನು ಪ್ರಚಾರ ಮಾಡಿದಕ್ಕಾಗಿ ನಿನ್ನನ್ನು ಬಂಧಿಸುವೆ. ಆಹಾ, ಇಂದ್ರಾಣಿ, ನೋಡಿದ್ಯಾ ಈ ತಮಾಷೆ? ಬರೀ ತಮಾಷೆಗೆ ಎಂದೆಂದು ಹೇಳಿಬಿಡು. ಇಲ್ಲ, ಸಾಧ್ಯವಿಲ್ಲ. ಭೂಮಿ ಗುಂಡಾಗಿದೆ ಎಂಬ ಶಾಶ್ವತ ಸತ್ಯವನ್ನ ನಾನು ಒಪ್ಪಿದ್ದೇನೆ. ಈ ಸತ್ಯವನ್ನ ಪ್ರಪಂಚ ಸುತ್ತಿ ಪ್ರಚಾರ ಮಾಡೆಂದು ನನ್ನ ಗುರುಗಳು ನನಗೆ ಆಜ್ಞಾಪಿಸಿದ್ದಾರೆ. ಇಂದ್ರಾಣಿ, ಅರಮನೆಯಲ್ಲಿ ಕಾರಾಗೃಹದಲ್ಲಿ ಎಂತ ಶಿಕ್ಷೆ ಕೊಡುತ್ತಾರೆ ನಿನಗೆ ಗೊತ್ತಿದೆಯೇ? ಕಾದ ಸೀಸವನ್ನು ಕಿವಿಗೆ ಹಾಕುತ್ತಾರೆ, ಕಾದ ಕಬ್ಬಿಣದ ಸಲಾಕಿಯಿಂದ ಬೆನ್ನ ಮೇಲೆ ಬರೆ ಹಿಡಿಯುತ್ತಾರೆ, ಕಣ್ಣು ಕೀಳುತ್ತಾರೆ, ಇಲ್ಲ ನಾಲಿಗೆ ಕತ್ತರಿಸುತ್ತಾರೆ. ಇಂದ್ರಾಣಿ, ಇಂಥ ಚಿತ್ರಹಿಂಸೆಯನ್ನು ತಪ್ಪಿಸಿಕೊಳ್ಳಕ್ಕಾದ್ರೂ ನೀನು ಸುಳ್ಳಾಡಬೇಕು ಇಂದ್ರಾಣಿ. ಇಲ್ಲ, ಸಾಧ್ಯವಿಲ್ಲ. ನಾನು ಗುರುದ್ರೋಹ ಮಾಡಲಾರೆ. ಎಂತ ವಿಚಿತ್ರ ಹೆಂಗಸು ನೀನು. ನೀನೊಬ್ಬಳೆ ಹುಚ್ಚಿ. ನಿಮ್ಮ ಸರಸ ತಲಾಪಗಳು ಇಲ್ಲಿಗೆ ನಿಲ್ಲಿಸಿದರ ನಾನು ಆಕೆಯನ್ನು ಸೆರೆಮನೆಗೆ ಎಳೆದೊಯ್ಯಬೇಕು. ನಾನು ಒಪ್ಪಿಗೆ ಕೊಡಲಾರೆ.
ದಂಡನಾಯಕರಿಗೆ ಈಕೆ ಸೂದಳಿದ್ದು ವೇದಾಭ್ಯಾಸ ಮಾಡಿದ ಈಕೆ ನಾಲಿಗೆ ಕತ್ತರಿಸಬೇಕೆಂದು ನಮ್ಮ ರಾಜ್ಯಶಾಸನ ಹೇಳುತ್ತದೆ. ರಾಜರ್ಷಿಗಳೇ, ಈಕೆ ಏನು ನುಡಿತಿರುಳೋ ಅದಕ್ಕೆ ಇವಳ ಜವಾಬ್ದಾರಲ್ಲ. ಆಕೆಯ ಗುರು ಕಲ್ಲನ ಆ ಮುದುಕನಿದ್ದಾನಲ್ಲ, ಅವನೇ ಅಪರಾಧಿ. ಹೋಗಿ ಅವನನ್ನು ಬಂಧಿಸಿ. ಈಕೆ ಸೂದಳಿದ್ದಾಳೆ, ತಪ್ಪು ಮಾಡಿದ್ದಾಳೆ. ಅದಕ್ಕಾಗಿ ಈ ಹೆಣ್ಣನ್ನು ನಮಗೆ ಬಂಧಿಸಬೇಕಾಗಿದೆ. ಇಲ್ಲ, ನಾನೇ ಹಾಕಿರುತ್ತೆ. ಅಂದರೆ ಈ ಸಾಮ್ರಾಜ್ಯದ ದಂಡನಾಯಕ ಅಂದರೆ ನಾನು ನಿಮಗೆ ತಲೆಬಾಗಬೇಕೆ? ರಾಜಋಷಿಗಳೇ, ನಿಮ್ಮ ಧರ್ಮಶಾಸ್ತ್ರವನ್ನು ಬದಿಗೊತ್ತಿ ನಾನು ಇವಳಿಗೆ ಅಭಯ ಕೊಡಬಲ್ಲೆ. ಎದುರಿಸಿ ನನ್ನನ್ನು ನೋಡೋಣ. ನಿಮ್ಮಲ್ಲಿ ಅಷ್ಟೊಂದು ಎದುಗಾರಿಕೆ ಇದ್ದರೆ ಹಾಗಾದರೆ ನಿಮ್ಮ ಹಣೆ ಬರಹ. ದಂಡನಾಯಕರೇ, ಗುಲಾಮನನ್ನು ಬಿಡುಗಡೆ ಮಾಡಿ. ನೀವು ಈಗಾಗಲೇ ಕಾನೂನು ಉಲ್ಲಂಘಿಸುವಿರಿ, ಹೌದಲ್ಲವೇ ರಾಜಋಷಿಗಳೇ? ಹೌದು. ಈ ಗುಲಾಮಗಳನ್ನು ಬಚ್ಚಿಡುವುದರಿಂದ ಧರ್ಮಕ್ಕೆ ಸುತ್ತಿ ತರುತ್ತಾ ಇದ್ದೀರಿ. ಇದಕ್ಕೆ ಸಾವು ಒಂದೇ ದಾರಿ. ಸಾವು ಸಾವು ನಾವು ಎಲ್ಲ ಒಂದೇ ತೊಟ್ಟಿಲಲ್ಲಿ ಹುಟ್ಟಿ ಮಲಗಿ ಬೆಳೆದು ದೊಡ್ಡವರ. ನೀವೆಲ್ಲ ಯೋಚನಾಕ್ರಾಂತರಾಗಿರುವಿರಿ. ನಿಮ್ಮ ಮುಖದಲ್ಲಿ ದುಃಖ ಎತ್ತು ಕಾಣುತ್ತಿದೆ. ಸ್ವಲ್ಪ ಸೆರೆಮನೆಯ ಅರಮನೆಗೆ ಹೋಗಿ ಸ್ವಲ್ಪ ಸೆರೆ ಕುಡಿಯಿರಿ. ದುಃಖವನ್ನು ಮರೆಯಲು ಇದರಷ್ಟು ಪರಿಣಾಮಕಾರಿ ಬೇರೊಂದಿಲ್ಲ. ಇಂದ್ರಾಣಿ, ಬರ್ತೇನೆ. ನಡೆ, ನಡೆದದ್ದೆಲ್ಲ ಮಹಾರಾಜರಿದ್ರೆ ತಿಳಿಸೋಣ. ಬನ್ನಿ.
ನಾನು ಎಷ್ಟು ದೀಪಗಳನ್ನು ಹಚ್ಚಿದರೂ ಈ ಶಾಪಗ್ರಸ್ತರ ಮನೆಯನ್ನು ಬೆಳಗಿಸಲಿಕ್ಕಾಗದು. ಅವರ ಹೃದಯಗಳೆಂದು ಬೆಳಕು ಕಾಣಲಾರು. ನಾನು ಮಂದಿಯನ್ನು ನಗಿಸಬೇಕು, ಅದೇ ನಮ್ಮ ವೃತ್ತಿಯಾಗಿದೆ. ಆದರೆ ನಾನೇ ಉಸಿರಾಡದಂತಾದಾಗ ನಾನು ನಗಲಾರೆ, ಮಂದಿಯನ್ನು ನಗಿಸಲಾರೆ. ನಗಿಸದೆ ಹೋದಾಗ ಆ ಸೂಳೆ ಮಗ ಸಾಮ್ರಾಟ ಚಾಟಿಯಿಂದ ನನ್ನ ಬೆನ್ನಿನ ಮೇಲೆ ಪರ್ವತ ನದಿ ಕೊಳ್ಳಗಳ ಚಿತ್ರ ಬಿಡಿಸುತ್ತಾನೆ. ಎಲ್ಲರೂ ಹಗಲಿನಲ್ಲಿ ಕೆಲಸ ಮಾಡುವಾಗ ನಮ್ಮ ಹುಚ್ಚ ಸಾಮ್ರಾಟ ಮಲಗಿರುತ್ತಾನೆ. ಆತ ಯಾವ ಗಳಿಗೆಯಲ್ಲಿ ನಿದ್ದೆಯನ್ನು ಬಯಸುತ್ತಾನೆಂದು ಈ ರಥದೃಷ್ಟ ವಿದೂಷಕರು ಇಡೀ ರಾತ್ರಿ ಅವನ ಸಂಗಾತಿಗಳಾಗಿರಬೇಕು. ರಾಜ ತನಗೆ ತಾನೇ ನಗಲಾರ. ಏಕೆಂದರೆ ರಾಜ ನಗುವುದು ನಡವಳಿಕೆಯ ಭೂಷಣವಲ್ಲ. ಎರಡನೇದು ಅವನಿಗೆ ಅಜೀರ್ಣ ದೋಷ. ಹಗಲು ರಾತ್ರಿ ಅವನು ತಿನ್ನುವುದನ್ನು ಬಿಟ್ಟು ಬೇರೆ ಏನನ್ನೂ ಮಾಡುವುದಿಲ್ಲ. ತಿಂದುದು ಹೆಚ್ಚಾಯ್ತೆಂದು ಮದ್ದು ತೆಗೆದುಕೊಳ್ಳುತ್ತಾನೆ. ಮೇಲೆ ವಶೀಕರಣದ ತಾಂಬೂಲವನ್ನು ದಿನವಿಡೀ ನೆಲ್ಲುತ್ತಿರುತ್ತಾನೆ. ಅಂತವನನ್ನು ನಗಿಸುವುದು ತುಂಬಾ ಕಷ್ಟದ ಕೆಲಸವೆಂದು ಆ ದೇವರಿಗೂ ಸಹ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು. ಅಂತಹ ಮೋರಿಯನ್ನು ನಾವು ನಗಿಸಬೇಕು. ಹೊಸ ಹೊಸ ತಮಾಷೆಗಳು ಮಾಡಬೇಕು, ಹೇಳಬೇಕು, ನಗಿಸಬೇಕು. ಓ, ಸಾಮ್ರಾಜ್ಞಿ ಊರ್ಮಿಳೆ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಇಂತಹ ನಾಚಿಗೇಡಿ ಹೆಣ್ಣನ್ನ ಎಲ್ಲಿಯೂ ನೋಡಲು ಸಿಗುವುದಿಲ್ಲ. ನಾಚಿಕೆ ಬಿಡೋದು ಶ್ರೀಮಂತರ ಹಕ್ಕದಂತಿದೆ. ನಮ್ಮಂತಹ ಗುಲಾಮರು ಮಾತ್ರ ನಾಚಬೇಕು. ಈ ಅರಮನೆಯ ಮೇಲೆ, ಮಹಡಿಯ ಮೇಲೆ, ಅರಮನೆ ಹಿಂದೆ, ಮಹಡಿಯ ಮೇಲೆ ಅಧಿಕಾರಿಗಳ ಮಂತ್ರಿಗಳ ಹೆಂಡಂದಿರು ತಮ್ಮ ತಮ್ಮ ಗಂಡಂದಿರನ್ನು ಬಿಟ್ಟು ಬೇರೆಯವರ ಬೆನ್ನು ಹಚ್ಚಿದ್ದಾರೆ. ಅರಮನೆ ಹಿಂದೆ, ಮಹಡಿಯ ಮೇಲೆ, ಮೆಟ್ಟಲುಗಳ ಹತ್ತಿರ, ಮೇಲೆ, ಕೆಳಗೆ, ಎಲ್ಲೆಲ್ಲೂ ಹೆಣ್ಣು ಗಂಡುಗಳ ರಾಸ ಕ್ರೀಡೆ, ರಾಸ ಕ್ರೀಡೆ, ರಾಸ ಕ್ರೀಡೆ. ಓ, ಸಾಮ್ರಾಜ್ಞಿ ದಂಡನಾಯಕರ ಜೊತೆ ಇತ್ತ ಕಡೆಗೆ ಬರುತ್ತಿದ್ದಾಳೆ. ಕೊನೆಗೂ ಗಾಳ ಬೀಸಿದ್ದಾಳೆ. 3 ತಿಂಗಳಾಯಿತು ಈ ಕಣ್ಣು ಮುಚ್ಚಾಲೆ ಆಟ ನಡೆದಿದೆ. ಏನು ಮಾಡುವುದು? ಈ ಕಾಳಿದಾಸ ಇಂತಹ ಲೈಂಗಿಕ ಕಥೆಗಳನ್ನು ಬರೆದು ಜನರನ್ನ ಭಂಡ ಜೀವನ ಕೇಳಿ ಮಾಡಿದ್ದಾನೆ. ಈ ಅರಮನೆಯ ಪ್ರತಿ ಕಲ್ಲುಗಳು ಪಾಪಕೂಪದಲ್ಲಿ ಮುಳುಗಿವೆ. ಮಹಾರಾಣಿಯವರೇ, ನಾನಿನ್ನು ಬರುತ್ತೇನೆ. ದಂಡನಾಯಕ, ನಿನ್ನೆ ರಾತ್ರಿ ಅಂತಃಪುರದ ಸರೋವರಕ್ಕೆ ಬರಲು ಹೇಳಿದ್ದೆ, ಏಕೆ ಬರಲಿಲ್ಲ? ನನಗೆ ಬಹಳ ಕೆಲಸವಿತ್ತು. ಈ ಮಹಾರಾಣಿ ಆಗ್ನಿದಿರುವಷ್ಟು ಕೆಲಸವೇ? ನಿನ್ನ ಎಲ್ಲ ಹೆಂಗಸರನ್ನು ಪತ್ತೆ ಹಚ್ಚಿ ಒಬ್ಬೊಬ್ಬರನ್ನು ಕೊಲ್ಲಿಸುವವರೆಗೆ ನನಗೆ ಸಮಾಧಾನವೇ ಇರುವುದಿಲ್ಲ. ದಯವಿಟ್ಟು ಉಪಕಾರ ಮಾಡಿ ಮಹಾರಾಣಿಯ ಹಾಗೆ ಮಾಡಿ. ರಾತ್ರಿ ಅನುಭವಿಸಿದ ಹೆಣ್ಣುಗಳು ಒಮ್ಮೊಮ್ಮೆ ನನ್ನ ಸುತ್ತ ಅರಚುತ್ತ ಕಿರುಚುತ್ತ ಇರಬಯಸುತ್ತವೆ. ದಯವಿಟ್ಟು ಅವುಗಳನ್ನೆಲ್ಲ ಕೊಲ್ಲಿಸಿ ಉಪಕಾರ ಮಾಡಿ ಮಹಾರಾಣಿಯವರು. ಹಾಗಾದರೆ ನಮ್ಮ ಅರಮನೆ ಅಂತಃಪುರದಲ್ಲಿ ಒಂದು ದಿನ ಇರಬೇಕಾಗುತ್ತದೆ. ಓಹೋ ಮಹಾರಾಣಿಯವರೇ, ನಾನು ಮಹಾರಾಜರ ನಿಷ್ಠಾವಂತ ಸೇವಕ. ಆತನ ಧರ್ಮಪತ್ನಿ ಆತನಿಗೆ ದ್ರೋಹ ಬಗೆಬಹುದು.
ಆದರೆ ಈ ಸೇವಕ ಎಂದೂ ದ್ರೋಹ ಬಗೆಯಲಾರ. ಮಹಾರಾಣಿಯವರೇ, ನಾನೀಗ ಬರುತ್ತೇನೆ. ಯಾರು ನೀನು? ನಾನು ರಾಜ, ಏನಂದ್ರೆ? ರಾಜ ಸೇವಕ. ನನ್ನ ಕನಸಿನಲ್ಲಿಯೇ ರಾಜ್ಯ ಹಾಳಾಗುತ್ತಿರುವುದನ್ನು ಕಾಣುತ್ತಿರುವೆ. ಓ, ಆತ ನಮ್ಮ ಆಸ್ಥಾನದ ವಿದೂಷಕ. ಎಲ್ಲವನ್ನ ನೋಡುತ್ತಾನೆ, ಆದರೆ ಯೋಚಿಸುವುದಿಲ್ಲ. ಏಕೆಂದರೆ ಗುಲಾಮ ಎಂದಿಗೂ ಯೋಚಿಸಲಾರನು. ಹೌದು ಮಹಾರಾಣಿ, ಕೇಳಿದಿರ ದಂಡನಾಯಕರು? ನಾನೊಂದು ಗೋಡೆಯೆಂದೋ ಕಂಬವೆಂದೋ ಭಾವಿಸಿ ಹಾಗೆ ಯೋಚಿಸುವುದು ಬೇಡ. ಗುಲಾಮ ಎಂದಿಗೂ ಯೋಚಿಸಲಾರ. ಹಾಗಿರುವುದರಿಂದಲೇ ನಾನಿನ್ನು ಬದುಕಿರುವೆ. ಹೇ ಗುಲಾಮ. ಮಹಾರಾಣಿಯವರೇ, ನಾನೀಗ ಬರುತ್ತೇನೆ. ಈ ಮಹಾರಾಣಿಯನ್ನು ತಿರಸ್ಕರಿಸಿ ಸೂಳೆಯನ್ನೇ ಅಳಿಸುತ್ತಾನೆ. ಮಹಾರಾಣಿಯವರಿಗೆ ಪ್ರಣಾಮಗಳು. ನಮಸ್ತೆ ಮಹಾರಾಣಿ. ಸ್ವಾಗತ ಗುರುದೇವ. ಸಣ್ಣ ಕಾಣಿಕೆಯನ್ನು ತಮಗೆ ಅರ್ಪಿಸಲು ಅರ್ಪಿಸುತ್ತೇನೆ ಮಹಾರಾಣಿ. ನಿಮ್ಮ ಉದ್ದೇಶ? ವಿದೂಷಕ, ನನ್ನ ಕಾಲುಗಳನ್ನು ಹಾಗೇಕೆ ನೋಡುತ್ತಿರುವೆ? ಆಶೀರ್ವದಿಸಿ ಮಹಾಮಂತ್ರಿಗಳೇ. ನಾನು ಎಷ್ಟು ನೋಡಿದರೂ ನಿಮ್ಮನ್ನು ನನಗೆ ಕುತೂಹಲ ತಡೆಯಲಿಕ್ಕಾಗದು. ಯಾವ ಉದ್ದೇಶವಿಲ್ಲದೆ ಈ ದೊಡ್ಡ ರಾಣಿಗೆ ಕಾಣಿಕೆ ತಂದವರಲ್ಲ. ಮಹಾರಾಣಿ, ಈ ಗುಲಾಮ ಹೆಂಗಸು ಮತ್ತು ಮಗುವನ್ನು ಸ್ವೀಕರಿಸಿ ಮಹಾರಾಣಿ. ಯಾರಲ್ಲಿ ಈ ಗುಲಾಮರು? ನನ್ನ ಸ್ವಂತ ಆಸ್ತಿ. ಇವರಿಗೆ ಮುದ್ರೆ ಹಾಕು. ನಿನ್ನ ಹೆಸರೇನು? ಮಧುಕಾರಿಕ. ಆತ ನನ್ನ ಮಗ ವೀರಕ. ಏನಿದು? ನಮ್ಮ ಅರಮನೆಗೆ ಸಂಬಂಧಿಸಿದ ಜನಗಳಿಗೆ ದನಗಳಿಗೆ ಮುದ್ರೆ ಹಾಕುವುದಷ್ಟೇ. ಹೌದು, ಇಷ್ಟೇ. ಕೇವಲ ಕೆಂಪಗೆ ಕಾದು ಕಟ್ಟಿಡುದ ರಾಜಮುದ್ರೆಯ ಗುರುತು. ಇದಂತೆ ಮುದ್ರೆ ಹಾಕಬೇಕಾಗಿದ್ದರೆ ನನ್ನೊಬ್ಬಳಿಗೆ ಹಾಕಿ. ದಯವಿಟ್ಟು ಗುಲಾಮಗಿರಿಯ ಗುರುತಿನಿಂದ ನನ್ನ ಮಗನನ್ನು ಉಳಿಸಿ. ನನ್ನ ಮಗನ ಸಾಧ್ಯವಿಲ್ಲ. ಕಾನೂನು ಎಂದ್ರೆ ಕಾನೂನು. ಕಾನೂನು ಎಂದರೆ ಕಾನೂನೇ. ರಾಣಿಯ ಪ್ರೀತಿಯ ವಿದೂಷಕನಾದರೂ ತಪ್ಪಿಸಿಕೊಳ್ಳುವಂತಿಲ್ಲ. ಮಹಾರಾಣಿ, ದಯವಿಟ್ಟು ನನ್ನ ಮಗನನ್ನು ಉಳಿಸಿ. ನೀವು ತಾಯಿ ಅಲ್ಲವೇ? ನೀವು ಅಲ್ಲೇ ತಪ್ಪಿದಿರಿ. ಈಕೆ ತಾಯಿ ಅಲ್ಲ, ರಾಣಿ, ಮಹಾರಾಣಿ. ಓ ದೇವರೇ, ಈ ಪ್ರಾಣಿ, ಪಕ್ಷಿ, ಮೃಗ, ಮನುಷ್ಯ ಎಲ್ಲರನ್ನೂ ತಮ್ಮ ಭೋಗ ವಸ್ತುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಇವರನ್ನು ಕೆಳಮನೆಗೆ ಎಳೆದೊಯ್ಯಿರಿ. ಅಪ್ಪಣೆ ಮಹಾರಾಣಿ. ಓ, ಹೇಳಿ ಗುರುದೇವ, ಏನಾಗಬೇಕಾಗಿದೆ? ತಾಯಿ, ಶೂದ್ರಳೊಬ್ಬಳು ವೇದಾಭ್ಯಾಸ ಮಾಡಿ ಅವಳ ಪಾವಿತ್ರ್ಯವನ್ನು ಹಾಳು ಮಾಡುತ್ತಿದ್ದಾಳೆ. ಜೊತೆಗೆ ವಿಜ್ಞಾನವನ್ನು ಬೋಧಿಸುತ್ತಿದ್ದಾಳೆ. ಧರ್ಮವನ್ನು ರಕ್ಷಿಸುವ ನಾನು ನಿಸ್ಸಹಾಯಕನಾಗಿದ್ದೇನೆ. ಧರ್ಮವು ನಾಶದ ಹಾದಿಯಲ್ಲಿದೆ ತಾಯಿ. ಈ ರಾಜ್ಯದ ದಂಡನಾಯಕರೇ ರಕ್ಷಣೆಯನ್ನು ಕೊಡ್ತಿದ್ದಾರೆ ಮಹಾರಾಣಿ. ಪ್ರತಿದಿನ ಹೊಸ ಹೊಸ ಹೆಂಗಸನ್ನು ಆಡುತ್ತಿದ್ದ ಹೈಗ್ರೀವ ಇಂದು ತನ್ನ ಸೂಳೆರನ್ನೆಲ್ಲ ಹೊರಮನೆಯಿಂದ ಅಟ್ಟಿದ್ದಾನೆ. ಈಗ ಅವನ ಹತ್ತಿರ ಒಬ್ಬಳಿದ್ದಾಳೆ, ಅವಳೇ ಇಂದ್ರಾಣಿ. ಓ, ಅವಳೇ ಇಂದ್ರಾಣಿನ? ಅವಳು ಅಷ್ಟೊಂದು ಸುಂದರಿ? ಹೌದು, ಪಾಪ ಯಾವಾಗಲೂ ಸುಂದರವಾಗಿರುತ್ತದೆ. ತಾಯಿ, ಸಾಮ್ರಾಟರನ್ನು ಹೇಳಿ ಬಹಿರಂಗವಾಗಿ ಆಕೆಯನ್ನು ನೇಣು ಹಾಕಿಸಿ ನಮ್ಮ ಧರ್ಮವನ್ನು ರಕ್ಷಿಸಲೇಬೇಕು ತಾಯಿ, ರಕ್ಷಿಸಲೇಬೇಕು. ಏ ಬ್ರಾಹ್ಮಣ, ನೀನು ಕಾಡು ಗುಹೆಗಳಲ್ಲಿ ತಪಸ್ಸು ಆಚರಿಸಬೇಕಲ್ಲದೆ ಅದು ಬಿಟ್ಟು ರೇಷ್ಮೆ ಬಿರುಸು, ಬಂಗಾರದ ನಾಣ್ಯಗಳನ್ನು ಹೇರಿಕೊಂಡು ಏನು ಕಾರುಬಾರ ನಡೆಸಿರುವೆ? ಸುಮಾರಾಗು. ನಾನು ಈತನನ್ನು ನಿಜವಾಗಲೂ ಬ್ರಾಹ್ಮಣ ಋಷಿ ಎಂದು ತಿಳಿದ್ದೆ. ತಾವು
ಶೂದ್ರರೇ ಸ್ವಾಮಿ. ನಾನು ನಿನಗೆ ಹೇಳಿದ್ದು ಕೀಳುಕೋಲ ಗುಲಾಮ, ನಡೆ ಇಲ್ಲಿಂದ. ಹೇಳಿದ್ದು ಕೇಳ್ತಿಲ್ವೇ? ನಡೆಯಲಿಂದ ನಡೆಯಲಿಂದ. ನನಗೆ ಹೇಳಿಲ್ಲ. ಹಾಗಾದ್ರೆ ನಾನಿನ್ನು ಬರುತ್ತೇನೆ. ಏನು ಮಹಾಮಂತ್ರಿಗಳೇ, ಮಹಾಪ್ರಭು, ಸಿಂಗಳ ರಾಜ್ಯದ ಔತಣಕೂಟದಲ್ಲಿ ತಾವು ಇರಲಿಲ್ಲ. ಚಕ್ರವರ್ತಿಗಳು ಕ್ಷಮಿಸಬೇಕು. ಔತಣ ನಿಜವಾಗಿಯೂ ರಸದೌತಣವಾಗಿತ್ತು. ಹಿಡುಗ ಹಾಗೂ ಹಂದಿಯ ಮಾಂಸ ಬಹಳ ಚೆನ್ನಾಗಿತ್ತು. ನೀವೆಲ್ಲದನ್ನು ಕ್ಷಮಿಸಬಹುದು. ಮಹಾರಾಣಿಯವರು ಅಂತಃಪುರದಲ್ಲಿ ಇರಲಿಲ್ಲ. ಏಕೆ ತಿಳಿಸಬಲ್ಲಿರಾ? ತಪ್ಪನ್ನು ಕ್ಷಮಿಸಿ ಮಹಾರಾಜರೇ. ಛೇ, ನೀನು ಕ್ಷಮೆ ಕೇಳುವುದು ಬೇಡ ಮಹಾರಾಣಿ. ನಿನ್ನ ವದನಾರವಿದ್ದದಲ್ಲಿ ಮಳೆ ಕಾರ್ಮೋಡಗಳನ್ನು ಕಂಡಾಕ್ಷಣ ನನ್ನ ಜಗತ್ತಿನಿಂದ ಸೂರ್ಯ ಅಸ್ತಂಗತನಾಗುತ್ತಾನೆ. ಇರಲಿ, ನಿನ್ನ ಗೌರವಕ್ಕಾಗಿ ಕವನವೊಂದನ್ನು ರಚಿಸಿದ್ದೇನೆ. ಬೆಳಗಾಗುವುದರೊಳಗೆ ಬಾಡುವವು ನಿನ್ನ ಮುಡಿಯ ಗುಲಾಬಿ, ಆದರವು ಬಂಡಾಯವೇಳುವುದನ್ನು ಕಾಣುತ್ತಲಿರುವೆ. ದುಃಖ ತಪ್ತ ಈ ಬೆಳದಿಂಗಳಲ್ಲಿ ನೋವಿನ ಸಂಜೆಯಲ್ಲಿ ಹೂವಿನೊಂಗುವುದು ಕಂಬನಿಗಳ ಆ ಹಸಿಯಲ್ಲಿ ಮತ್ತೆ ಹುಟ್ಟುವವು ಹೂಗಳು. ಬಂಡಾಯ ವಿದ್ರೋಹಗಳನ್ನು ಕಿವಿಯಲ್ಲಿ ಉಸುರುವವು. ಈ ಕವನದ ಅರ್ಥವೇನು? ಅರ್ಥ ಅನೇಕ ಬಾರಿ ಕವನಗಳಿಗೆ ಅರ್ಥವೇ ಇರುವುದಿಲ್ಲ ಮಹಾರಾಣಿ. ಕವನಗಳು ಹೆಪ್ಪುಗಟ್ಟಿದ ಭಾವನೆಗಳ ಪ್ರತಿರೂಪಗಳು. ಈ ಮಳೆಗಾಲ ಕಳೆದ ಮೇಲೆ ವಿದ್ರೋಹಣದ ರಾಜನನ್ನು ಸೆದೆಬಡಿಯಲು ನಮ್ಮ ದಂಡನಾಯಕ ದಂಡಯಾತ್ರೆ ಕೈಗೊಳ್ಳಲಿದ್ದಾನೆ. ಆತನಿಗಾಗಿ ಶುಭ ಮುಹೂರ್ತವೊಂದನ್ನು ನಿರ್ಧರಿಸಿರಿ ವಿರೂಪಾಕ್ಷರೇ. ಮಹಾರಾಜರೇ, ತಾವು ಒಂದಾದ ನಂತರ ಒಂದು ರಾಜ್ಯದ ಮೇಲೆ ದಂಡೆತ್ತಿ ಹೋಗುವಿರಿ. ಆದರೆ ನಮ್ಮ ರಾಜ್ಯದಲ್ಲಿ ಏನು ನಡೀತಿದೆ ಎಂಬುದು ತಮಗೆ ತಿಳಿಯುವುದಿಲ್ಲ. ಈ ರಾಜ್ಯದಲ್ಲಿ ಏನು ನಡೆದಿದೆ ಎಂಬುದು ಈ ರಾಜನಿಗೆ ಗೊತ್ತಿಲ್ಲವೆಂದು ಹೇಗೆ ಭಾವಿಸಿದರೆ ವಿರೂಪಾಕ್ಷರೇ? ಆದರೆ ಮಹಾಪ್ರಭು, ರಾಜ್ಯದ ದಂಡನಾಯಕರೇ ರಾಜಋಷಿಗಳನ್ನು ಅವಮಾನಿಸಿ ರಾಜದ್ರೋಹಿಗಳನ್ನು ರಕ್ಷಣೆ ಕೊಟ್ಟಿದ್ದಾರೆ ಮಹಾಪ್ರಭು. ಆ ವಿದ್ರೋಹಿಯ ಹೆಸರು ಇಂದ್ರಾಣಿ, ಆಕೆಯ ಗುರು ಕಲ್ಲಣ. ಇವರು ಬೌದ್ಧ ನಾಸ್ತಿಕರು ಅಲ್ಲವೇ? ಮಹಾರಾಜರಿಗೆ ಈಗಾಗಲೇ ಎಲ್ಲ ಗೊತ್ತಾದಂತಿದೆ. ಹೌದು ಮಹಾರಾಣಿ. ಈ ಅರಮನೆಯ ಒಳಗೆ ಹೊರಗೆ ಈ ರಾಜ್ಯದಲ್ಲಿ ಏನೇನು ನಡೆದಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನೀವೆನ್ನ ವಿಶ್ರಾಂತಿ ತೆಗೆದುಕೊಳ್ಳಲು ಹೊರಡಬಹುದು. ಸೈನಿಕ, ನಮ್ಮ ಆಜ್ಞೆಯ ಮೇರೆಗೆ ಆಚಾರ್ಯ ಕಲ್ಲಣರು ಬಂದಿದ್ದಾರೆ. ಅವರನ್ನು ಕರೆದುತ್ತಾರೆ. ನಿಮ್ಮಗಳಲ್ಲಿ ಚಕ್ರವರ್ತಿಗಳು ಏಕೆ ನೀವು ಅವನನ್ನು ಗುರುತಿಸಲಾರಿರಾ? ಇಲ್ಲ, ನಾನು ಅವರನ್ನು ಎಂದು ಕಂಡಿಲ್ಲ.
ಚಕ್ರವರ್ತಿಗಳ ಮುಖದ ಮೇಲೆ ರಾಜಕಳೆ ಮಿನುಗುತ್ತಿಲ್ಲವೇ ಕಲ್ಲಣರೇ? ಚಕ್ರವರ್ತಿಯು ಮನುಷ್ಯನಲ್ಲವೇ? ಅಂದ ಮೇಲೆ ರಾಜಕಲೆಯಲ್ಲಿಲ್ಲ. ಚಕ್ರವರ್ತಿಯನ್ನು ಮನುಷ್ಯನೆನ್ನುವುದು ಅಪರಾಧ. ಹಾಗಾದ್ರೆ ಆತನು ಬೆಳಗಿನಿಂದ ಬಂದ ದೇವರು. ಮನುಷ್ಯನನ್ನು ದೇವರೊಡನೆ ಹೋಲಿಸಿದರೆ ನಿಮ್ಮ ದೇವತೆಗಳ ಮಟ್ಟ ಕೀಳಾದಂತಲ್ಲವೇ? ಆಚಾರ್ಯರೇ, ನಾನೇ ಆ ಸಮುದ್ರಗುಪ್ತ. ನೀವೇ ಸಮುದ್ರಗುಪ್ತರೇ? ನಿಮ್ಮ ದಂಡನಾಯಕ ನನ್ನ ಶಿಷ್ಯ ಇಂದ್ರಾಣಿಯನ್ನು ಅಪಹರಿಸಿದ್ದಾನೆ. ದಯವಿಟ್ಟು ಆಕೆಯನ್ನು ಬಿಡಿಸಿಕೊಳ್ಳಿ. ಆದರೆ ಆಕೆ ಭೂಮಿ ಗುಂಡಾಗಿದೆ ಎನ್ನುತ್ತಿದ್ದಾಳಂತೆ. ಇದಕ್ಕೂ ಉದ್ದಟತನ. ಇದಕ್ಕೆ ಕೊನೆಯಾಗಲೇಬೇಕು. ಭೂಮಿ ದುಂಡಾಗಿದೆ ಎಂದು ಹೇಳುವ ಹೆಂಗಸು ನಾಳೆ ನಮ್ಮ ಅರಸರ ತಲೆ ಚಪ್ಪಟೆಯಾಗಿದೆ ಎಂದು ಹೇಳಿದರು ಹೇಳಬಹುದು. ಇಂದ್ರಾಣಿ ನನ್ನ ಶಿಷ್ಯ. ನಾನು ಕಲಿಸಿಕೊಟ್ಟ ಪಾಠವನ್ನು ಹೇಳುತ್ತಿದ್ದಾರೆ ಅಷ್ಟೇ. ಓ ದೇವರೇ, ಈ ಮಹಾವಿಜ್ಞಾನಿಯ ಮೇಲೆ ಎಂದೆಂದೂ ಕೈ ಮಾಡದಂತೆ ಮಾಡು. ಹಾಗಾದ್ರೆ ನನ್ನ ಶಿಷ್ಯ ಇಂದ್ರಾಣಿಯನ್ನು ದಯವಿಟ್ಟು ಬಿಡಿಸಿಕೊಡಿ. ಆಗಲಿ, ನಿಮ್ಮ ಶಿಷ್ಯ ಇಂದ್ರಾಣಿಯನ್ನು ನಿಮಗೆ ಒಪ್ಪಿಸು. ಒಂದು ಷರತ್ತಿನ ಮೇಲೆ. ಏನು? ಈ ಭೂಮಿ ಗುಂಡಾಗಿದೆ ಎಂಬುದನ್ನು ನೀವು ಸಿದ್ಧ ಮಾಡಿ ತೋರಿಸಬೇಕು. ಇಂಥ ಪ್ರಸಂಗ ಬರುವುದೆಂಬುದನ್ನು ಅರಿತೆ ನಾನು ಮಹಾರಾಜೆ, ಸಮುದ್ರ ದಡದಲ್ಲಿ ನಿಂತು ಸಮುದ್ರದಲ್ಲಿ ತೇಲಿ ಬರುವ ಹಡಗಿನ ಯಾವ ಭಾಗವನ್ನು ಮೊದಲು ನೋಡುವಿರಿ? ಸಮುದ್ರ ದಡದಲ್ಲಿ ನಿಂತು ತೇಲಿ ಬರುವ ಹಡಗಿನ ಧ್ವಜಸ್ತಂಭವನ್ನು ಮೊದಲು ಕಾಣುವೆ. ಭೂಮಿ ಚಪ್ಪಟೆಯಾಗಿದ್ದರೆ ಇಡೀ ಹಡಗವನ್ನು ಮೊದಲಿಗೆ ನೋಡಬಹುದಿತ್ತಲ್ಲ. ಮತ್ತೊಂದು ವಿಷಯ, ರಾತ್ರಿಯ ಹೊತ್ತು ಸೂರ್ಯನು ಕಾಣುವುದಿಲ್ಲ. ಏಕೆ? ಏಕೆಂದರೆ ಸೂರ್ಯ ಮುಳುಗಿರುತ್ತಾನೆ. ಭೂಮಿ ಚಪ್ಪಟೆಯಾಗಿದ್ದರೆ ಸೂರ್ಯನು ಮುಳುಗುವ ಹುಟ್ಟುವ ಪ್ರಶ್ನೆ ಇರುತ್ತಿರಲಿಲ್ಲವಲ್ಲ. ಬ್ರಹ್ಮಾಂಡ ಪುರಾಣ, ವಿಷ್ಣು ಪುರಾಣಗಳು ಭೂಮಿ ಚಪ್ಪಟೆಯಾಗಿದೆ ಎಂದು ಹೇಳುವುದಿಲ್ಲವೇ? ಹೌದು, ಹೇಳಿದೆ. ಹಾಗಾದರೆ ಈ ನಿಮ್ಮ ತತ್ವಗಳು ಪುರಾಣಗಳಿಗೆ ತದ್ವಿರುದ್ಧವಾಗಿದೆಯಲ್ಲ. ಏಕೆ ಉತ್ತರಿಸಿದ ಹೋದಿರಿ? ಪುರಾಣಗಳು ನಿಮ್ಮ ಪ್ರಕಾರ ಸುಳ್ಳು ತಾನೆ? ಪುರಾಣಗಳು ತಮ್ಮ ತಮ್ಮ ಮಿತಿಯಲ್ಲಿ ಸತ್ಯವಾದವುಗಳೇ. ಆದರೆ ವಿಜ್ಞಾನವು ಸಂಕುಚಿತ ಮಿತಿಯಲ್ಲಿ ಇರಬೇಕಾದುದಿಲ್ಲ. ಹೇಳಿ ಹೇಳಿ, ಪುರಾಣಗಳು ಕವಿಯ ಕಲ್ಪನೆಗಳು, ವರ್ತಮಾನಕ್ಕೆ ಯಾವ ಉಪಯುಕ್ತವಿಲ್ಲವೆಂದು ಹೇಳಿ. ಹೇಳಿ. ಮಹಾಮಂತ್ರಿಗಳೇ, ನೀವು ವಿನಾಕಾರಣ ನನ್ನನ್ನು ಸಿಟ್ಟಿಗೆಬ್ಬಿಸಲು ತರ್ಕದ ಮಾತುಗಳನ್ನಾಡುತ್ತಿದ್ದೀರಿ. ನಯನಾಜೂಕಿನ ಚತುರತೆಯಿಂದ ವಿಜ್ಞಾನಕ್ಕೆ ಸಂಕೋಲೆಗಳಿಂದ ಬಂಧಿಸಲು ಪ್ರಯತ್ನಿಸುತ್ತಿರುವೆ. ಪುರಾಣಗಳು ನನ್ನ ಅಭ್ಯಾಸದ ಅಂಗವಲ್ಲ. ಇದೋ ನೋಡಿ, ಈ ಪುಸ್ತಕದಲ್ಲಿ 125 ಸಿದ್ಧಾಂತಗಳನ್ನು ಭೂಮಿ ದುಂಡಾಗಿದೆ ಎಂಬುದಕ್ಕೆ ಬರೆದಿಡಲಾಗಿದೆ. ದಯವಿಟ್ಟು ಹೋಗಿ ನೋಡಿ. ಆಚಾರ್ಯರೇ, ಇಂಥ ಪುಸ್ತಕಗಳಲ್ಲಿ 106 ಸಿದ್ಧಾಂತಗಳನ್ನು ಬರೆದು ಇಟ್ಟಿರುತ್ತಾರೆ. ಭೂಮಿ ಗುಂಡಾಗಿದ್ದರೆ ಕಣ್ಣುಗಳಿಗೆ ಹೇಗೆ ಅದು ಗೋಚರಿಸದು? ಮಹಾರಾಜರೇ, ಗುಡ್ಡದ ಮೇಲಿನ ಇರುವೆ ಗುಡ್ಡ ಇಳಿಜಾರಾಗಿದೆ ಎಂದು ತಿಳಿಯಬಲ್ಲದೆ? ಇಲ್ಲ. ಹಾಗೆ ಈ ಮನುಷ್ಯ ಈ ಭೂಮಿಯ ಮೇಲೆ ಒಂದು ಕ್ಷೀಣ ಜಂತು. ಭೂಮಿ, ಚಂದ್ರ, ಎಲ್ಲ ವಸ್ತುಗಳು ಚಪ್ಪಟೆಯಾಗಿದೆ ಎಂದು ಭಾವಿಸುತ್ತಾನೆ ಅಷ್ಟೇ. ನಿಜಕ್ಕೂ ವಿದ್ರೋಹ ಮಹಾರಾಜರೇ, ಇಷ್ಟೇ ಕಾರಣಕ್ಕೆ ಇವರನ್ನು ಮರಣದಂಡನೆಗೆ ಗುರಿಪಡಿಸಬಹುದು. ನಾನು ಸಾವಿಗನ್ನುವನಲ್ಲ. ಆದರೆ ಈ ಸತ್ಯದ ಮಾತುಗಳನ್ನು ನೀವು ತಿರಸ್ಕರಿಸಲು ಸಾಧ್ಯವಿಲ್ಲ. ಮಹಾರಾಜರೇ, ಗುರುದೇವ, ದೂರದರ್ಶಕರು ಆಯ್ತು. ಬನ್ನಿ. ಬನ್ನಿ ಮಹರ್ಷಿಗಳು, ನೋಡಿರಿ ನಿಮ್ಮ ದೇವತೆಗಳ ಮುಖ. ಇಂದ್ರಜಾಲ ಮಹೇಂದ್ರಜಾಲದ ಉಪಕರಣಗಳನ್ನು ನಾನು ಎಂದು ಮುಟ್ಟುವುದಿಲ್ಲ. ಸತ್ಯವನ್ನು ಎದುರಿಸಲಾರದ ನೀವು ನಿಮ್ಮ ನಂಬಿಕೆ ಸುಳ್ಳಾಗುವುದೆಂದು ಭಯಪಡುತ್ತಿರುವೆ. ಮಹಾರಾಜರೇ, ಆಚಾರ್ಯರೇ, ನೀವಾದರೂ ದೂರದರ್ಶಕದಲ್ಲಿ ಚಂದ್ರನನ್ನು ನೋಡುವ ಎಲೆಗಾರಿಕೆ ಮಾಡಿಲ್ಲ.
ಅದನ್ನೆಂದೂ ನಾನು ಕಳೆದುಕೊಂಡಿಲ್ಲ. ಎಷ್ಟು ಹತ್ತಿರದಲ್ಲಿಯೇ ನಾನಿದನ್ನು ನೋಡಲ್ಲ. ಏನನ್ನು ಕಂಡಿರಿ ಮಹಾರಾಜರೇ? ಆಚಾರ್ಯರೇ, ನಿರ್ಪಾಕ್ಷರೇ, ನೋಡಿ ಹೇಳಿ, ಏನು ಹೇಳಬೇಕು ಪ್ರಭು? ಏಕೆ ನಿಮ್ಮ ಗ್ರಂಥಗಳು ಸುಳ್ಳಿನ ಕಂತೆಗಳಾಗಿವೆ? ಆ ನಿಮ್ಮ ದೇವತೆಗಳು ಎಲ್ಲಿ? ಏಕೆ ದಂತಕಥೆಗಳಿಂದ ನಮ್ಮನ್ನು ಮೋಸಗೊಳಿಸುತ್ತಲಿರುವೆ? ಪರೀಕ್ಷೆ ಮಾಡಿ ನೋಡಿ ಹೇಳಿ. ಏನು ನೋಡಿದಿರಿ? ಛೇ, ಇಲ್ಲ ಇಲ್ಲ, ದೇವರಿಲ್ಲ, ಸ್ವರ್ಗವಿಲ್ಲ, ನರಕವಿಲ್ಲ, ಎಲ್ಲವೂ ಶೂನ್ಯ. ಈ ಬೌದ್ಧ ಸನ್ಯಾಸಿ ನಮ್ಮ ದೇವಲೋಕವನ್ನೇ ಹಾಳು ಮಾಡಿಬಿಟ್ಟ. ಹಾಗಾದರೆ ನಿಮ್ಮ ಋಗ್ವೇದ ಪುರಾಣಗಳು ಸುಳ್ಳು ತಾನೇ? ಬೇಡಿ, ಹಾಗೇನೆ ಬೇಡಿ. ಅವರು ಕೇಳಿ ಯಾರು? ಜನ ಕೇಳಿಸಿಕೊಂಡರು. ಹೀಗೆ ಬದುಕಬಲ್ಲೆವು. ದೇವತೆಗಳಿಲ್ಲದೆ, ಸ್ವರ್ಗ ನರಕಗಳಿಲ್ಲದೆ, ಆಗಮ ಪುರಾಣಗಳಿಲ್ಲದೆ ಹೇಗೆ ಬದುಕಬಲ್ಲೆವು? ಹೇಗೆ ಬದುಕು? ಅಂದರೆ ನೀವು ಬದುಕಲು ಸುಳ್ಳು ಸಿದ್ಧಾಂತಗಳು ಬೇಕಲ್ಲವೇ? ಹೌದು, ನಮಗೆ ಸುಳ್ಳು ಬೇಕಾಗಿದೆ. ರಾಜಕಾರಣದ ಹಾಗೂ ರಾಜನೀತಿಯಕ್ಕಾಗಿ ಸತ್ಯವನ್ನು ತಿರುಚಬೇಕಾಗಿದೆ. ನಿಮ್ಮ ಶೂನ್ಯವಾದ ಹಾಗೂ ವಿಜ್ಞಾನ ನಮ್ಮ ಪುರೋಹಿತ ಶಾಹಿಯನ್ನು ಅಳವಡಿಸುತ್ತದೆ, ಗುಲಾಮರನ್ನು ಬಂಡೆಬ್ಬಿಸುತ್ತದೆ. ಮಹಾರಾಜ, ಈಗ ಕಂಡುಕೊಂಡಿರಾ? ಕಂಡುಕೊಂಡೆ. ಹಾಗಾದರೆ ತಮ್ಮ ಮಾತಿನಂತೆ ನನ್ನ ಶಿಷ್ಯ ಇಂದ್ರಾಣಿಯನ್ನು ಬಿಡಿಸಿಕೊಡಿ. ಹಾಗಲಿ, ನಿಮ್ಮ ಶಿಷ್ಯ ಇಂದ್ರಾಣಿಯನ್ನು ನಿಮಗೆ ಒಪ್ಪಿಸು. ಆದರೆ ಆಕೆ ನನ್ನ ಸ್ವಾಧೀನದಲ್ಲಿಲ್ಲ. ದೇವರೇ, ನನ್ನನ್ನು ಹೆಟ್ಟನನ್ನಾಗಿಸಿದೆ. ಈಗ ಈ ಸೂರ್ಯನನ್ನು ಬೇಟೆಯಾಡುವಂತೆ ಪ್ರೇರೇಪಿಸುತ್ತಿರುವೆ. ಆಚಾರ್ಯರೇ, ದಯಮಾಡಿ ನನಗೆ 2 ದಿನಗಳ ಅವಕಾಶ ಕೊಡಿ. ನಿಮ್ಮ ಇಂದ್ರಾಣಿಯನ್ನು ನಿಮಗೆ ಒಪ್ಪಿಸುವುದು. ಹಾಗೆ ಆಗಲಿ, ನಾನಿನ್ನು ಬರುವೆ. ಮಹಾರಾಜರೇ, ಕೊಲ್ಲಿರಿ ಅವನನ್ನು, ಹೋಗಿಬಿಡಿದಿರಿ. ಎಂತ ಹೇಳಿ ನೀನು? ಆತನ ವಾದಗಳಿಂದ, ಸಿದ್ಧಾಂತಗಳಿಂದ ನೀನು ಸಂಪೂರ್ಣವಾಗಿ ಸೋತು ಹೋದೆ. ಅವನ ನಿರ್ಗಮನದ ನಂತರ ಅವನ ರಕ್ತಕ್ಕಾಗಿ ಆತುರ ಪಡುವೆ. ಛೀ, ನಿನ್ನ ಮುಖ ನೋಡಲ. ರಾಜರೇ, ಹೋಗಕೊಡದಿರಿ, ಅವನನ್ನು ಬಂಧಿಸಿ. ಮಹಾಮಂತ್ರಿಗಳೇ, ಆತನನ್ನು ಬಂಧಿಸಲು ಬಲವಾದ ಕಾರಣಗಳಿರಬೇಕು. ಯಾರೂ ಪ್ರಶ್ನಿಸಲಾರದ ಆಪಾದನೆಗಳಿರಬೇಕು. ರಾಜ್ಯದ ಎಲ್ಲಾ ವಿದ್ವಾಂಸರು ಸೇರಿ ಆತನ ಸಿದ್ಧಾಂತಗಳನ್ನು ಸುಳ್ಳಾಗಿಸಬೇಕು. ಹೌದು, ಕಲ್ಲಣ ಸಾಯಲೇಬೇಕು. ಸತ್ತೇ ಸಾಯುತ್ತಾನೆ. ಏಕೆಂದರೆ ಸೂರ್ಯ ಶಿಕಾರಿ ಮಾಡುವ ನನ್ನ ಹಕ್ಕನ್ನು ಆತ ಕಸಿದುಕೊಳ್ಳುತ್ತಿದ್ದಾನೆ. ರಾಜನೋರ್ವನೇ ಸೂರ್ಯ ಬೇಟೆಯಾಡಬಲ್ಲ. ಎಂತ ಸನ್ಯಾಸಿ ಅಲ್ಲ. ನಿಮ್ಮೆಲ್ಲ ಸುಳ್ಳು ಮೋಸಗಳನ್ನು ಕಳಿಸಿ ಪತ್ತಲೆಗೊಳಿಸಿದನಲ್ಲವೇ? ಮಹಾರಾಜರೇ, ಇಂಥ ನುಡಿಗಳನ್ನು ನುಡಿದು ನನ್ನನ್ನು ಅವಮಾನಿಸುತ್ತಿದ್ದೀರಿ. ಆಮೇಲೆ ಇನ್ನೆಂದೂ ಇಂಥ ನುಡಿಗಳನ್ನು ನುಡಿಯಲ್ಲ. ಆದರೆ ಕಲ್ಲಣ, ಈ ದಿನ ನೀವು ಮೋಸಗಾರರು, ಹಸಿ ಸುಳ್ಳಿನ ಪರಂಪರೆಯನ್ನು ಬೆಳೆಸುವ ಮೂರ್ಖರು ಎಂಬುದನ್ನು ನಂಬುವಂತೆ ಮಾಡಿದ. ನಿಲ್ಲಿಸಿ, ಮಾತು ನಿಲ್ಲಿಸಿ. ನಮಗಿಂದು ನಂಬಿಕೆ ಬೇಕಾಗಿದೆ. ತರ್ಕ ಮಾಡದ, ಗುಣಗುಟ್ಟದ, ಪ್ರಶ್ನೆ ಮಾಡದ ಕುರುಡ ನಂಬಿಕೆ ಅವಶ್ಯಕತೆ ಇದೆ. ಇಂತಹ ಕುರುಡ ನಂಬಿಕೆ ಅವಶ್ಯಕತೆ ಇಲ್ಲದೆ ಹೋದರೆ ರಾಜನಾಗಲಿ, ರಾಜ್ಯವಾಗಲಿ, ಧರ್ಮವಾಗಲಿ ಒಂದೇ ಒಂದು ದಿನದ ಮಟ್ಟಿಗಾದರೂ ಉಳಿಯಲಾರ. ಒಂದೇ ಒಂದು ದಿನದ ಮಟ್ಟಿಗಾದರೂ ಉಳಿಯಲಾರ.
ಮಹಾರಾಣಿ, ನೀನೇಕೆ ನನ್ನನ್ನು ಪ್ರೀತಿಸುವುದಿಲ್ಲ? ಹೇಳು, ನಾನೇನಾಗಿದ್ದೀನಿ? ನಾನೇಕೆ ನಿನ್ನನ್ನು... ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ಶುಭ ದಿನದ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದ.